ಓಕೆ, ಎಲ್ಲರಿಗೂ ನಮಸ್ತೆ. ಹೇಗಿದ್ದೀರಾ? ಸೊ ಇವಾಗ ನಾವ್ ಎಲ್ಲರೂ ಮೈಂಡ್ ಅಂತ ಕ್ಲಾಸ್ ಅಂತ ಗೊತ್ತಾಯ್ತಲ್ವಾ? ಇವಾಗ ಮೈಂಡ್ ಬಗ್ಗೆ ನಾವು ಫಸ್ಟ್ ಡೀಟೇಲ್ ಆಗಿ ತಿಳ್ಕೊಳ್ಬೇಕಂದ್ರೆ ಫಸ್ಟ್ ಮೈಂಡ್ ಹೇಗೆ, ಯಾಕೆ ಸೃಷ್ಟಿ ಆಗಿದೆ, ಅದ್ ಹೇಗ್ ಕೆಲಸ ಮಾಡುತ್ತೆ ಅನ್ನೋದನ್ನ ತಿಳ್ಕೊಳ್ಬೇಕು. ಈಗ ಫಾರ್ ಎಕ್ಸಾಂಪಲ್ ನಾವೀಗ ಯಾವ್ದೇ ಒಂದ್ ಗಾಡಿ ಓಡಿಸ್ಬೇಕಾದ್ರೆ ಫಸ್ಟ್ ಗಾಡಿ ಹೇಗ್ ಕೆಲಸ ಮಾಡುತ್ತೆ ಅನ್ನೋದ್ ತಿಳ್ಕೊಂಡ್ರೆ ಆಮೇಲೆ ಅದನ್ನ ಹೇಗೆ ಉಪಯೋಗಿಸ್ಕೊಳ್ಬಹುದು ಅನ್ನೋದು ಗೊತ್ತಾಗುತ್ತೆ ಅಲ್ವಾ? ಕೇಳಿಸ್ತಾ ಇದೆಯಾ? ಎಸ್ ಮ್ಯಾಮ್, ಕೇಳಿಸ್ತಾ ಇದೆ. ಸೊ ಹಾಗೆ ನಾವ್ ಫಸ್ಟ್ ಮೈಂಡ್ ಹೇಗ್ ಸೃಷ್ಟಿ ಆಯ್ತು, ಅದ್ ಯಾಕೆ ಸೃಷ್ಟಿ ಆಯ್ತು, ಅದ್ ಹೇಗ್ ಕೆಲಸ ಮಾಡುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ಫಸ್ಟ್. ಓಕೆ, ನೀವು ಜಸ್ಟ್ ಎಲ್ಲಾರು ಥಮ್ಸ್ ಅಪ್ ಮಾಡಿ, ಇಲ್ಲ ಹೀಗ್ ಮಾಡಿ, ನಂಗೆ ಅವಾಗ ಗೊತ್ತಾಗುತ್ತೆ ನನ್ನ ವಾಯ್ಸ್ ಆಡಿಯೋ ಕೇಳಿಸ್ತಾ ಇದೆ ಅಂತ. ಓಕೆ, ನಾನ್ ನಿಮ್ ಜೊತೆ ಕೆಲವೊಂದು ಫೋಟೋಸ್ ಮತ್ತೆ ವಿಡಿಯೋಸ್ ಶೇರ್ ಮಾಡ್ತೀನಿ ಆಮೇಲೆ ಕ್ಲಾಸ್ ಆಗ್ತಾ ಆಗ್ತಾ ಹಾಗೆ. ಸೊ ಅವಾಗ ನಿಮ್ಗೆ ಇನ್ನೂ ಡೀಟೇಲ್ ಆಗಿ ಅರ್ಥ ಆಗುತ್ತೆ. ನನ್ನ ವಾಯ್ಸ್ ಕರೆಕ್ಟ್ ಆಗಿದೆ? ಇನ್ನೂ ಜೋರಾಗಿ ಮಾತಾಡ್ಬೇಕಾ? ಕರೆಕ್ಟ್ ಇದೆ ಮ್ಯಾಮ್, ಕರೆಕ್ಟ್ ಇದೆ. ಓಕೆ, ಸೊ ಇವಾಗ ಮೈಂಡ್, ನಾನೊಂದಿನ ಕ್ಲಾಸ್ ಮಾಡ್ತಾ ಇದ್ದೆ ವೈಟ್ ಫೀಲ್ಡ್ ಅಲ್ಲಿ. ನನಗಿಂತ ಮುಂಚೆ ಕ್ಲಾಸ್ ತಗೊಂಡಿರೋರು ಹೇಳಿದ್ರು ಇವಾಗ ಸಹನಾ ಮ್ಯಾಮ್ ಬರ್ತಾರೆ, ಮನಸ್ಸಿನ ಬಗ್ಗೆ ಮಾತಾಡ್ತಾರೆ ಅಂತ. ನಾನ್ ಹೋದೆ, ಕ್ಲಾಸ್ ಶುರು ಮಾಡಿದೆ. ಕ್ಲಾಸ್ ಶುರು ಮಾಡಿ ನನ್ನ ಮೈಂಡ್ ಬಗ್ಗೆ ಫುಲ್ ಎಕ್ಸ್ಪ್ಲೈನ್ ಮಾಡಿದೆ. ಎಲ್ಲ ಕ್ಲಾಸ್ ಆದ್ಮೇಲೆ ಒಬ್ರು ಕೇಳಿದ್ರು ನನ್ಗೆ, ಮ್ಯಾಮ್ ಅವ್ರ ಮನ್ಸಿನ ಬಗ್ಗೆ ಹೇಳ್ತಾರೆ ಅಂದ್ರು, ನೀವು ಮೈಂಡ್ ಬಗ್ಗೆ ಹೇಳಿದ್ರಿ, ಮನ್ಸಿನ ಬಗ್ಗೆ ಹೇಳಲೇ ಇಲ್ಲ ಅಂತ. ಸೊ ಆ ಡೌಟ್ ನ ಕ್ಲಿಯರ್ ಮಾಡ್ತೀನಿ. ಮೈಂಡ್ ಅಂದ್ರೆ ಕನ್ನಡದಲ್ಲಿ ಮನಸ್ಸು. ಸೊ ನಿಮ್ಗೆ ಯಾರಿಗೂ ಈ ಡೌಟ್ ಬೇಡ. ಮತ್ತೆ ಎಲ್ಲರಿಗೂ ಇನ್ನೊಂದು ಕಾಮನ್ ಡೌಟ್ ಏನ್ ಬರುತ್ತೆ ಗೊತ್ತಾ? ಬ್ರೈನ್, ನಮ್ ಒಳಗೆ ಇಲ್ಲಿ ಬ್ರೈನ್ ಇರುತ್ತಲ್ವಾ, ಅದಕ್ಕೂ ಮೈಂಡ್ಗೂ ಏನ್ ಡಿಫ್ರೆನ್ಸ್? ಮೈಂಡ್ ಯಾವುದು, ನಮ್ ತಲೆ ಒಳಗಡೆ ಇರೋ ಬ್ರೈನೇ ಮೈಂಡಾ ಅಂತ. ಈ ಡೌಟ್ ನಿಮ್ಗೂ ಯಾರಿಗಾದ್ರೂ ಇದೆಯಾ? ಓಕೆ, ಏನಂದ್ರೆ ಇವಾಗ ನಮ್ ತಲೆಯಲ್ಲಿರೋ ಬ್ರೈನ್ ಹೇಗೆ ಅಂದ್ರೆ ಒಂದು ಟ್ರಾನ್ಸ್ಫಾರ್ಮರ್ ತರ. ಮೈಂಡ್ ಹೇಗೆ ಅಂದ್ರೆ ಎಲೆಕ್ಟ್ರಿಕ್ ಕರೆಂಟ್ ಇರುತ್ತಲ್ಲ, ಕರೆಂಟ್ ತರ. ಆ ಕರೆಂಟ್ ಸರ್ವಾಂತರ್ಯಾಮಿ, ಎಲ್ಲಾ ಕಡೆ ಇರುತ್ತೆ, ಮೋಸ್ಟ್ ಪವರ್ಫುಲ್. ಬಟ್ ಅದನ್ನ ಪ್ರಾಸೆಸ್ ಮಾಡಿ ನಮಗೆ ಉಪಯೋಗಕ್ಕೆ ಬರೋ ಹಾಗೆ ಅದನ್ನ ಹಿಡಿದಿಟ್ಕೊಂಡು ನಮಗೆ ಕೊಡೋಕೆ ಒಂದು ಟ್ರಾನ್ಸ್ಫಾರ್ಮರ್ ಎಲೆಕ್ಟ್ರಿಕ್ ಕರೆಂಟ್ ನ ಹೇಗೆ ಕೆಲಸ ಮಾಡುತ್ತೆ, ಆ ತರ ನಮ್ ದೇಹದ ಒಳಗೆ ಒಂದು ಅಂಗ ಬೇಕಲ್ವಾ, ಆ ಮೈಂಡ್ ನ ಪ್ರಾಸೆಸ್ ಮಾಡಿ ನಮ್ ದೇಹಕ್ಕೆ, ನಮ್ ಜೀವನಕ್ಕೆ ಉಪಯೋಗಿಸ್ಕೊಳ್ಳೋಕೆ. ಆ ತರ ಒಂದ್ ಟ್ರಾನ್ಸ್ಫಾರ್ಮರ್ ಹೇಗೆ ಎಲೆಕ್ಟ್ರಿಕ್ ಕರೆಂಟ್ ನ ಹಿಡ್ಕೊಳ್ಳುತ್ತೆ, ಒಂದ್ ಯಂತ್ರ, ಹಾಗೆ ನಮ್ ಒಳಗೆ ದೇವ್ರು ಕೊಟ್ಟಿರೋದು ಬ್ರೈನ್. ಆ ಮೈಂಡ್ ಅನ್ನೋ ಆ ಶಕ್ತಿನ ಪ್ರಾಸೆಸ್ ಮಾಡಿ ನಮ್ ದೇಹಕ್ಕೆ ಅದು ಪ್ರಾಸೆಸ್ ಮಾಡಿ ಕೊಡೋಕೆ ಒಂದ್ ಅಂಗ ಬ್ರೈನ್. ಮೈಂಡ್ ಬ್ರೈನ್ ಮುಖಾಂತರ ಕೆಲಸ ಮಾಡುತ್ತೆ. ಇದು ಕ್ಲಿಯರ್ ಆಯ್ತಾ ಬ್ರೈನ್ ಮೈಂಡ್ ಬಗ್ಗೆ ಡಿಫ್ರೆನ್ಸ್? ಎಸ್ ಮ್ಯಾಮ್, ಮುಂದುವರಿಸಿ. ಓಕೆ, ನಾನು ಸ್ಕ್ರೀನ್ ಶೇರ್ ಮಾಡ್ತೀನಿ. ಸೊ ಇವಾಗ ಮೈಂಡ್, ದೇವ್ರು ಯಾಕೆ ಮೈಂಡ್ ನ ಸೃಷ್ಟಿ ಮಾಡಿದ್ರು ಅಂತ ತಿಳ್ಕೊಬೇಕು. ಇವಾಗ ನಮ್ ಎಲ್ಲರಿಗೂ ಗೊತ್ತು, ಧ್ಯಾನಿಗಳಿಗೆ ಒಂದು ಚೈತನ್ಯ ಶಕ್ತಿ ಇತ್ತು. ಆ ಚೈತನ್ಯ ಶಕ್ತಿಯಿಂದ ನಾವೆಲ್ಲರೂ ಹೊರಗಡೆ ಬಂದ್ವಿ, ಬೇರೆ ಬೇರೆ ಆಗಿ ಭೂಮಿಗೆ ಬಂದು ಎಲ್ಲ ಅನುಭವ ಪಡ್ಕೊಳ್ಳೋಕೆ ಅಂತ ಭೂಮಿ ಮೇಲೆ ಬಂದಿದೀವಿ ಅಂತ. ಸೇಮ್ ಚೈತನ್ಯ ಮೂಲ ಶಕ್ತಿಯಿಂದ ಬಂದಿದೀವಿ, ಅದು ಎಲ್ಲರಿಗೂ ಗೊತ್ತಿದೆ ಅಲ್ವಾ? ಸೊ ನಾವೀಗ ಆ ಚೈತನ್ಯ ಶಕ್ತಿಯಾಗಿ ಎಲ್ಲರೂ ಭೂಮಿ ಮೇಲೆ ಬಂದ್ಮೇಲೆ ಇವಾಗ ಬರೀ ಮೈಂಡ್ ಇಲ್ಲ ಅಂದ್ರೆ, ಬರೀ ನಾವೀಗ ಆ ಚೈತನ್ಯ ಶಕ್ತಿ ಈ ದೇಹ ತಗೊಂಡು ಅನುಭವ ಪಡ್ಕೊಳ್ಳೋಕೆ ಅಂತ ಬಂದಿದೆ ಅಂತ ಇಟ್ಕೊಳ್ಳೋಣ. ಅವಾಗ ಏನಾಗುತ್ತೆ? ಮೈಂಡ್ ಇಲ್ಲ, ಜಸ್ಟ್ ಬರೀ ದೇಹ ಇದೆ, ನಿಮ್ ಒಳಗ್ ಬಂದ ಆ ಚೈತನ್ಯ ಶಕ್ತಿ ಇದೆ, ಈ ಭೂಮಿ ಮೇಲೆ ಅನುಭವ ಪಡ್ಕೊಳಕ್ ಬಂದಿದ್ದೀರಾ ಅಂತ ಇಟ್ಕೊಳ್ಳಿ. ಅವಾಗ ಹೇಗಿರುತ್ತೆ ಅಂದ್ರೆ, ನಾನು ನನ್ನದು ಅನ್ನೋ ಆ ಸಪ್ರೇಷನ್ ಇರಲ್ಲ. ಇವಾಗ ಮೈಂಡ್ ಇದ್ರೆ ಮಾತ್ರನೇ ನಾನು ನನ್ನದು ಅನ್ನೋ ಸಪ್ರೇಷನ್ ಬರೋದು. ಇಲ್ಲಾಂದ್ರೆ ಏನಾಗುತ್ತೆ, ನೀನು ಚೈತನ್ಯ ಶಕ್ತಿ, ನಾನು ಚೈತನ್ಯ ಶಕ್ತಿ, ಡಿಫ್ರೆನ್ಸೇ ಇಲ್ಲ. ನನಗೂ ಗೊತ್ತು, ನಿನಗೂ ಗೊತ್ತು ನೀನ್ ಚೈತನ್ಯ ಶಕ್ತಿ ಅಂತ. ಇಲ್ಲಿ ಅನುಭವ ಹೇಗ್ ಪಡ್ಕೊಳಕ್ ಆಗುತ್ತೆ? ನಾವು ಏನು ಅನುಭವ ಪಡ್ಕೊಳಕ್ ಆ ಇದೇ ಇರೋದಿಲ್ಲ, ಡಿಫ್ರೆನ್ಸೇ ಇರೋದಿಲ್ಲ, ಎಲ್ಲ ನಾನೇ ಅಂತ. ಇವಾಗ ಹೇಗೆ ನಾವು ನಮ್ಮನೆಯವ್ರು ಹೇಗಿರ್ತೀವಿ, ಈಗ ನಮ್ಮನೆಯವ್ರು ಬಂದ್ ನಮ್ಮನೆ ಒಳಗೆ ಏನೇ ಮಾಡಿದ್ರು ನಮ್ಗೇನು ಅನ್ಸಲ್ಲ, ಯಾಕಂದ್ರೆ ನಮ್ಮನೆಯವ್ರೆ ಅಂತ ಅಲ್ವಾ? ಸೊ ಇವಾಗ ಹೊರಗಡೆಯವರು ನಮ್ಮನೆಯವ್ರಿಗೂ ಡಿಫ್ರೆನ್ಸ್ ಹೇಗ್ ಗೊತ್ತಾಗುತ್ತೆ? ನಮ್ದು ಅದ್ ನಮ್ದಲ್ಲ, ಇವ್ರು ನನ್ನವರು, ಇವ್ರು ನನ್ನವ್ರಲ್ಲ ಅಂತ. ಹಾಗೆ ಡಿಫ್ರೆನ್ಸ್ ಗೊತ್ತಾಗೋದಲ್ವಾ? ಇವಾಗ ನಮ್ಗೆ ಮೈಂಡ್ ಇಲ್ಲ ಅಂತಿದ್ರೆ ಹೇಗಿರ್ತಾ ಇತ್ತು? ಎಲ್ಲರೂ ನಾವೇ, ಎಲ್ಲರೂ ನಮ್ಮವ್ರೆ ಅಂತ ಗೊತ್ತಿರುವಾಗ
ಆ ಡಿಫ್ರೆನ್ಸೇ ಬರಲ್ಲ. ಮತ್ತೆ ಈ ದೇಹನೂ ಅಷ್ಟೇ, ನಾನ್ ಚೈತನ್ಯ ಶಕ್ತಿ, ನಾನ್ ಬೆಂಕಿ ಒಳಗೂ ಹೋಗ್ತೀನಿ, ನಾನು ಗಾಳಿಯಲ್ಲಿ ಎಲ್ ಬೇಕಾದ್ರೂ ಹೋಗ್ತೀನಿ, ನಂಗೆ ಯಾವುದೇ ವಸ್ತುಗಳು ನನ್ನ ತಡೆಯಲ್ಲ ಅಂತ ಗೊತ್ತಿರುತ್ತೆ. ಇವಾಗ ನಾವು ಅನುಭವ ಪಡ್ಕೊಳಕ್ಕೆ ಈ ದೇಹ ತಗೊಂಡ್ ಬಂದಿರುವಾಗ ಮೈಂಡ್ ಇಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಾ? ಇವಾಗ ಯಾರಾದ್ರೂ ನಮ್ನ ಕರೆದ್ರೆ ನಾವು ಡೋರ್ ಇಂದಾನೇ ಆಚೆ ಹೋಗ್ಬೇಕು ಅಂತಿಲ್ಲ, ಹೇಗಾದ್ರೂ ಹೋಗ್ಬೋದು. ಯಾಕಂದ್ರೆ ನನ್ ಚೈತನ್ಯ ಶಕ್ತಿ, ನಾನ್ ಗೋಡೆ ಒಳಗೂ ಹೋಗ್ತೀನಿ, ನೀರ್ ಒಳಗೂ ಹೋಗ್ತೀನಿ, ಬೆಂಕಿಯಲ್ಲೂ ಹೋಗ್ತೀನಿ, ಎಲ್ಲಾ ಕಡೆ ಹೋಗ್ತೀನಿ. ಬಟ್ ಆತರ ಹೋದಾಗ ಏನಾಗುತ್ತೆ, ನಮ್ ದೇಹ ಕಾಣಿ ಆಗುತ್ತೆ. ನಮ್ ದೇಹ ಮಾಡಿರೋದು ಪಂಚಭೂತಗಳಿಂದ, ಸೊ ಅದಕ್ಕೆ ಹಾನಿ ಆಗುತ್ತೆ. ಅವಾಗ ಅನುಭವ ಪಡ್ಕೊಳಕ್ಕೆ ಮೇನ್ ಬೇಕಾಗಿರೋದು ದೇಹ, ಆ ದೇಹನೇ ಇರೋದಿಲ್ಲ. ಸೊ ಇದು ಈ ಚೈತನ್ಯ ಶಕ್ತಿಯ ಡಿಫ್ರೆನ್ಸ್ ಗೊತ್ತಾಗ್ಬೇಕು. ಅದಕ್ಕೆ ಇದು ನಾನು ನಂದು ಅಂತ ಸಪ್ರೇಷನ್ ಗೊತ್ತಾಗ್ಬೇಕು ಅಂತ ದೇವ್ರೇನ್ ಮಾಡಿದ್ರು, ಈ ಮೈಂಡ್ ಅನ್ನೋದನ್ನ ಸೃಷ್ಟಿ ಮಾಡಿದ್ರು. ಈ ಮೈಂಡ್ ಇರೋದ್ರಿಂದ ನಮಗೆ ಏನಾಗುತ್ತೆ ಅಂದ್ರೆ, ನಾನು ಅಂದ್ರೆ ಈ ದೇಹ ಮಾತ್ರ, ಈ ದೇಹದಿಂದ ಹೊರಗಡೆ ಇರೋದು ಯಾವುದು ನಾನಲ್ಲ, ಇದು ಬೇರೆ ಅಂತ ಸಪ್ರೇಷನ್ ಗೊತ್ತಾಗುತ್ತೆ ನಮ್ಗೆ. ಆಮೇಲೆ ಇವ್ರು ನನ್ನ ತಂದೆ, ಇವ್ರು ನನ್ನ ತಾಯಿ, ಇವ್ರು ನನಗ್ ಬೇಕಾಗಿರೋರು, ಆ ಸಪ್ರೇಷನ್, ನಾನು ನನ್ನದು, ನನ್ನ ವಸ್ತುಗಳು, ನನ್ ಮನೆ, ನಂದು ಊರು, ಈ ಡಿಫ್ರೆನ್ಸ್ ಎಲ್ಲ ಗೊತ್ತಾಗೋದೇ ಆ ಮೈಂಡ್ ಇಂದ. ಆ ಮೈಂಡ್ ಇರೋದ್ರಿಂದಾನೇ ನಮ್ಗೆ ಅದ್ ಗೊತ್ತಾಗೋದು. ಆ ಡಿಫ್ರೆನ್ಸ್ ಇರೋದ್ರಿಂದಾನೇ ನಾವು ಬೇರೆ ಬೇರೆ ಅನುಭವ ಪಡ್ಕೊಳ್ಳೋಕ್ ಸಾಧ್ಯ. ಇವಾಗ ನಾನು ಇಷ್ಟು ಜನ ಒಂದೇ ಝೂಮ್ ಮೀಟಿಂಗ್ ಅಲ್ಲಿ ಇದೀವಿ, ಬಟ್ ನಿಮ್ಮ ಅನುಭವ ಬೇರೆ ಇರುತ್ತೆ, ನನ್ನ ಅನುಭವ ಬೇರೆ ಇರುತ್ತೆ. ಇವಾಗ ಒಂದೇ ವಿಷಯನ ನಾನ್ ಹೇಳೋದ್ ರೀತಿ ಬೇರೆ ಇರುತ್ತೆ. 55 ಜನದಲ್ಲಿ ಒಬ್ಬೊಬ್ರು ಒಂದೊಂದ್ ತರ ತಗೊಂಡಿರ್ತಾರೆ, ಒಬ್ಬೊಬ್ರು ಒಂದೊಂದ್ ತರ ಅರ್ಥ ಮಾಡ್ಕೊಂಡಿರ್ತಾರೆ. ಆ ಡಿಫ್ರೆನ್ಸ್ ಎಲ್ಲಿಂದ ಬರುತ್ತೆ ಅಂದ್ರೆ ಆ ಮೈಂಡ್ ಇಂದ. ಆ ಮೈಂಡ್ ಇರೋದ್ರಿಂದನೇ ಆ ಡಿಫ್ರೆನ್ಸ್ ಗೊತ್ತಾಗೋದು. ಸೊ ದೇವ್ರು ಏನಕ್ಕೆ ಇದನ್ನ ಸೃಷ್ಟಿ ಮಾಡಿದ್ರು ಮೈಂಡ್ ನ ಅಂದ್ರೆ, ಈ ತರ ಬೇರೆ 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 ಅನುಭವಗಳನ್ನ ಪಡ್ಕೊಳಕ್ಕೆ, ನಾನು ನನ್ನದು ಅನ್ನೋ ಡಿಫ್ರೆನ್ಸ್ ಗೊತ್ತಾಗ್ಲಿ ಅಂತ ಮೈಂಡ್ ಸೃಷ್ಟಿ ಆಯ್ತು. ಸೊ ಇವಾಗ ಇನ್ನೊಂದ್ ಮೇನ್ ಏನಂದ್ರೆ, ಮೈಂಡ್ ಅಂದ್ರೆ ನಾವ್ ಏನ್ ಅನ್ಕೊಳ್ತೀವಿ ಎಲ್ಲರೂ, ಫಸ್ಟ್ ಮೈಂಡ್ ಅಂದ್ರೆ ಏನ್ ಬರುತ್ತೆ, ಆಲೋಚನೆ ಅಲ್ವಾ? ಎಲ್ರು ಹೇಳೋದದೇ, ಮೈಂಡ್ ಅಂದ್ರೆ ಏನು, ಆಲೋಚನೆ. ನಾವು ಎಲ್ಲರೂ ಹಾಗೆ ಅನ್ಕೊಂಡಿದೀವಲ್ವಾ, ಮೈಂಡ್ ಅಂದ್ರೆ ಆಲೋಚನೆ ಅಷ್ಟೇ. ಆಮೇಲೆ ಧ್ಯಾನ ಕೂತಾಗ ಏನಾಗುತ್ತೆ, ಆಲೋಚನೆಗಳು ಬರುತ್ತೆ, ನಮಗ್ ಧ್ಯಾನ ಸರಿಯಾಗಿ ಆಗೋದಿಲ್ಲ. ಬಟ್ ಆಕ್ಚುಲಿ ಏನಂದ್ರೆ, ಮೈಂಡ್ ಅಂದ್ರೆ ಬರೀ ಆಲೋಚನೆ ಅಲ್ಲ. ನೀವು ಒಂದ್ ಆಲೋಚನೆ ರಿಲೀಸ್ ಮಾಡಿದ ತಕ್ಷಣ, ನಿಮ್ ಮೈಂಡ್ ನಿಂದ ಹೊರಗಡೆ ಬಂದಿದ ತಕ್ಷಣ ಒಂದ್ ಇಮೇಜ್ ಬರುತ್ತೆ, ಒಂದ್ ಪಿಕ್ಚರ್ ಬರುತ್ತೆ, ಆ ಪಿಕ್ಚರ್ ಹಿಂದೆ ಒಂದ್ ಫೀಲಿಂಗ್ ಬರುತ್ತೆ. ಇದೆಲ್ಲ ಎಷ್ಟು ಬೇಗ ನಡೀತಾ ಇರುತ್ತೆ ನಿಮ್ ಬ್ರೈನ್ ಅಲ್ಲಿ ಅಂದ್ರೆ, ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ನಲ್ಲಿ ಫಾಸ್ಟ್ ಆಗಿ ರನ್ ಆಗ್ತಾ ಇರುತ್ತೆ. ಸೊ ನಮಗ್ ಗೊತ್ತಾಗಲ್ಲ, ನಾವ್ ಅನ್ಕೊಂಡಿದೀವಿ ಬರೀ ಆಲೋಚನೆ ಬರುತ್ತೆ ಅಂತ. ನೀವೀಗ ನಿಧಾನವಾಗಿ ಅಬ್ಸರ್ವ್ ಮಾಡಿ ನೋಡಿ, ನೀವ್ ಯಾರು ತುಂಬಾ ದ್ವೇಷ ಮಾಡೋರ್ನ ನಿಮ್ ಮೈಂಡಲ್ಲಿ ಅವ್ರ ಹೆಸರು ಹೇಳ್ಕೊಳ್ಳಿ. ನಿಮ್ ಮೈಂಡಲ್ಲಿ ಅವ್ರ ಹೆಸರು ಹೇಳ್ಕೊಂಡ ತಕ್ಷಣ ನಿಮಗೆ ಒಂದ್ ಇಮೇಜ್ ಬರುತ್ತೆ ಅವ್ರದ್ದು. ಆ ಇಮೇಜ್ ಬಂದ ತಕ್ಷಣ ನಿಮ್ಗೆ ಅವ್ರ ಜೊತೆ ಏನಾದ್ರೂ ಬೇಜಾರಾಗಿತ್ತು, ಏನೋ ಜಗಳ ಆಗಿತ್ತು, ಕೋಪ ಬಂದಿತ್ತು, ಆ ಫೀಲಿಂಗ್ ಬರುತ್ತೆ ಅಲ್ವಾ? ಅದೇ ನೀವ್ ಯಾರಾದ್ರೂ ಪ್ರೀತಿ ಮಾಡೋರ್ನ ನೀವ್ ನೆನ್ಪು ಮಾಡ್ಕೊಂಡ್ರೆ, ಹೆಸರನ್ನ ಮನ್ಸಲ್ಲಿ ಹೇಳ್ಕೊಂಡ್ರೆ, ಅವಾಗ ಏನಾಗುತ್ತೆ, ಅವ್ರದ್ದು ಒಂದು ಇಮೇಜ್ ಬರುತ್ತೆ, ಮತ್ತೆ ನಿಮ್ ಮುಖದಲ್ಲಿ ನಗು ಮೂಡುತ್ತೆ. ಸೊ ಪ್ರತಿಯೊಂದು ಇಮೇಜ್, ಒಂದ್ ಥಾಟ್ ರಿಲೀಸ್ ಆಗಿದ ತಕ್ಷಣ ಇಮೇಜ್ ಬರುತ್ತೆ, ಇಮೇಜ್ ಆದ ತಕ್ಷಣ ಫೀಲಿಂಗ್ ಬರುತ್ತೆ. ಬ್ರೈನ್ ಸಿಗ್ನಲ್ ಕೊಡುತ್ತೆ ಮೈಂಡ್ ಬಾಡಿಗೆ, ಫೀಲಿಂಗ್ ನ ರಿಲೀಸ್ ಮಾಡೋಕೆ ಬಾಡಿಲಿ. ಸೊ ಒಂದ್ ಫೀಲಿಂಗ್ ಬರುತ್ತೆ. ಇಲ್ಲಿವರೆಗೂ ಅರ್ಥ ಆಗ್ತಿದೆ? ನಾನು ಡೀಟೇಲ್ ಆಗಿ ಮುಂದೆ ಕ್ಲಾಸಲ್ಲಿ ಹೇಳ್ತಾ ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಅದ್ ಹೇಗೆ ಅಂತ. ಸೊ ನಿಮ್ಗೆ ಇಷ್ಟು ಇವಾಗ ಅರ್ಥ ಆಗ್ಬೇಕು, ಮೈಂಡ್ ಅಂದ್ರೆ ಬರೀ ಆಲೋಚನೆ ಅಲ್ಲ. ಆಲೋಚನೆ ಆದ ತಕ್ಷಣ ಏನ್ ಬರುತ್ತೆ, ಇಮೇಜ್ ಬರುತ್ತೆ, ಇಮೇಜ್ ಆದ ಹಿಂದೆನೆ ಒಂದ್ ಫೀಲಿಂಗ್ ಬರುತ್ತೆ. ಇದ್ ಮೂರು ಫಾಸ್ಟ್ ಆಗಿ ಕೋರಿಲೇಟೆಡ್, ಎಲ್ಲ ತಕ್ಷಣ ನಡೀತಾ ಇರುತ್ತೆ. ಇಲ್ಲಿವರೆಗೂ ಕ್ಲಿಯರ್ ಇದೆ? ಎಸ್. ಥಮ್ಸ್ ಅಪ್. ಓಕೆ. ಸೊ ಈ ಮೈಂಡ್ ಹೇಗ್ ವರ್ಕ್ ಆಗುತ್ತೆ ಅಂದ್ರೆ, ಪಂಚೇಂದ್ರಿಯಗಳಿಂದ. ನಾನು ಸ್ಕ್ರೀನ್ ಶೇರ್ ಮಾಡ್ತೀನಿ. ಕಾಣಿಸ್ತಾ ಇದೆಯಾ ಎಲ್ಲರಿಗೂ? ಎಸ್ ಮ್ಯಾಮ್, ಕಾಣಿಸ್ತಾ ಇದೆ. ಪಂಚೇಂದ್ರಿಯಗಳಿಂದ ಏನು, ನಾವೇನ್ ಮುಟ್ಟುತ್ತೀವಿ, ನಾವೇನ್ ಕೇಳಿಸ್ಕೊಳ್ತೀವಿ, ನಾವೇನು ಮಾತಾಡ್ತೀವಿ, ಕಣ್ಣಿಂದ ಏನ್ ಸಿಗ್ನಲ್ ಹೋಗುತ್ತೆ, ಕಿವಿಯಿಂದ ಏನ್ ಕೇಳಿಸ್ಕೊಳ್ತೀವಿ, ಸ್ಮೆಲ್, ಅದರಿಂದ ಏನ್ ಹೋಗುತ್ತೆ ಅದು.
ಅದ್ರ ಮುಖಾಂತರ ಪಂಚೇಂದ್ರಿಯಗಳಿಂದ ಏನ್ ಸಿಗ್ನಲ್ಸ್ ಹೋಗುತ್ತೆ ಮೈಂಡ್ಗೆ, ಅದ್ರ ಮುಖಾಂತರ ಅದು ಪ್ರಾಸೆಸ್ ಮಾಡುತ್ತೆ. ಅದನ್ ಬಿಟ್ಟು ಹೊರಗಡೆ ಯಾವ್ದ್ರಿಂದನೂ ಅದಕ್ಕೆ ಸಿಗ್ನಲ್ ಹೋಗಲ್ಲ, ಅದು ಪ್ರಾಸೆಸ್ ಮಾಡಲ್ಲ. ಅದ್ ಪ್ರಾಸೆಸ್ ಮಾಡೋದು ಬರೀ ಈ 5 ಪಂಚೇಂದ್ರಿಯಗಳಿಂದ ಮಾತ್ರ. ಕ್ಲಿಯರ್ ಇದೆ ಎಲ್ಲರಿಗೂ? ಎಸ್ ಮ್ಯಾಮ್, ಕ್ಲಿಯರ್ ಇದೆ. ಓಕೆ. ಸೊ ಈ ಮೈಂಡ್ ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ, ನಾವ್ ಎಲ್ಲರೂ ಏನ್ ಅನ್ಕೊಂಡಿದೀವಿ, ಮೈಂಡ್ ಅಂದ್ರೆ ಫಸ್ಟ್ ಮೈಂಡ್ ಅಂದ್ರೆ ನೆಗೆಟಿವ್ ಮೈಂಡ್, ಮಂಗನಂತ ಮನಸ್ಸು, ಹಾಳಾದ್ ಮನಸ್ಸು, ಹಾಗೆ ಅಲ್ವಾ ನಾವ್ ಅದಕ್ಕೆ ಹೆಸರುಗಳನ್ನ ಕೊಟ್ಟಿರೋದು. ಯಾಕೆ ಅಂದ್ರೆ ಅದ್ ಹೇಗ್ ಸರಿಯಾಗಿ ಕೆಲ್ಸ ಮಾಡುತ್ತೆ ಅಂತ ತಿಳ್ಕೊಳ್ದೆ ಅದ್ ನಾವ್ ಏನೋ ಒಂದ್ಸರಿ ಅನ್ಕೊಂಡ್ವಿ, ಅದ್ ಮಾಡ್ಲಿಲ್ಲ, ಪಾಪ ಅದಕ್ಕೆ ಮಂಗನ್ ಮನ್ಸು, ಹಾಳಾದ್ ಮನಸ್ಸು ಅಂತ ಏನೇನೋ ಕೊಟ್ಬಿಟ್ಟಿದೀವಿ ಅಲ್ವಾ. ಆದ್ರೆ ಅದ್ ಯಾಕೆ ಹಾಗೆ ಕೆಲಸ ಮಾಡುತ್ತೆ, ಯಾಕೆ ಅಷ್ಟು ನೆಗೆಟಿವೇ ಯೋಚನೆ ಮಾಡುತ್ತೆ? ನಾವೆಲ್ಲರೂ ಹೇಳ್ತೀವಲ್ಲ, ನನ್ ಮೈಂಡ್ ಕೇಳೋದೇ ಇಲ್ಲ, ಬರೀ ನೆಗೆಟಿವ್ ಆಲೋಚನೆ ಬರುತ್ತೆ ಅಂತ. ನಾವು ಫಸ್ಟ್ ತಿಳ್ಕೊಳ್ಬೇಕು ಯಾಕೆ ಅದ್ ಯಾವಾಗ್ಲೂ ನೆಗೆಟಿವ್ ಬರುತ್ತೆ ಅಂತ. ಸೊ ಮೈಂಡ್ ಇದು ಮೇನ್ ಕೆಲಸ ಏನ್ ಗೊತ್ತಾ? ಸೇಫ್ಟಿ. ನಾನು ಅವಾಗ್ಲೇ ಹೇಳ್ದೆ ಅಲ್ವಾ, ಮೈಂಡ್ ನ ಯಾಕೆ ದೇವ್ರು ಸೃಷ್ಟಿ ಮಾಡಿದ್ರು? ಮೇನ್ ಅನುಭವ ಪಡ್ಕೊಳಕ್ಕೆ, ಬೇರೆ ಬೇರೆ ಅನುಭವ ಪಡ್ಕೊಳಕ್ಕೆ, ಮತ್ತೆ ನಮ್ ದೇಹನ ರಕ್ಷಿಸೋಕೆ. ಈ ದೇಹನೇ ಮೇನ್ ಅಲ್ವಾ ನಮ್ಗೆ ಅನುಭವ ಪಡ್ಕೊಳಕ್ಕೆ ಈ ಭೂಮಿ ಮೇಲೆ. ಈ ದೇಹ ಇಲ್ಲ ಅಂದ್ರೆ ನಾವ್ ಏನ್ ವೇಸ್ಟ್, ಅನುಭವ ಪಡ್ಕೊಳಕ್ ಆಗೋದೇ ಇಲ್ಲ. ಮೇನ್ ಬೇಕಾಗಿರೋದೇ ಈ ದೇಹ. ಈ ದೇಹನ ಪ್ರೊಟೆಕ್ಟ್ ಮಾಡ್ಬೇಕು, ಅದು ಮೇನ್ ಕೆಲ್ಸಾನೇ ಅದು. ಅದಕ್ಕಿಂತ ದೊಡ್ಡ ಕೆಲ್ಸ ಮೈಂಡಿಗೆ ಬೇರೆ ಏನೂ ಇಲ್ಲ, ನಿಮ್ ದೇಹನ ಪ್ರೊಟೆಕ್ಟ್ ಮಾಡೋದಕ್ಕಿಂತ. ಅದಾದ್ಮೇಲೆ ಬೇರೆ ಎಲ್ಲ ಬರುತ್ತೆ, ಫಸ್ಟ್ ಅದಕ್ಕೆ ಕೆಲ್ಸ ದೇಹನ ಪ್ರೊಟೆಕ್ಟ್ ಮಾಡೋದು. ಸೊ ನಾವ್ ಅನ್ಕೊಳ್ತೀವಿ ಏನ್ ಪ್ರೊಟೆಕ್ಟ್ ಮಾಡ್ತಿದೆ ದೇಹ ಅಂತ ಅಲ್ವಾ. ಏನಾಗುತ್ತೆ ಮೈಂಡ್ ಅಂದ್ರೆ 24/7 ನೀವು ಮಲ್ಗಿರ್ಲಿ, ಎಚ್ಚರ ಇರ್ಲಿ, ಏನೇ ಮಾಡ್ತಾ ಇರ್ಲಿ, 24/7 ಬ್ಯಾಕ್ ಗ್ರೌಂಡ್ ಅಲ್ಲಿ ರನ್ ಆಗ್ತಾ ಇರುತ್ತೆ ಮೈಂಡ್. ಪ್ರೊಟೆಕ್ಷನ್ ಎಕ್ಸಾಂಪಲ್ಸ್ ಹೇಳ್ತಾ ಹೋಗ್ತೀನಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಹೇಗೆ ಅಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ನೀವೊಂದು ಬಸ್ ಸ್ಟ್ಯಾಂಡ್ ಹೋಗ್ತೀರಾ, ಒಂದ್ ಬಸ್ ಹತ್ತುತ್ತೀರಾ. ಒಂದ್ ಬಸ್ ಹತ್ತಿದ ತಕ್ಷಣ ಇಷ್ಟೊಂದ್ ಜನ ಇರ್ತಾರೆ, ಬಸ್ ಫುಲ್ ರಶ್ ಇರುತ್ತೆ. ಬಟ್ ಯಾರೋ ಒಬ್ಬ ಗಡ್ಡ ಬಿಟ್ಕೊಂಡು, ಒಂದ್ ಬ್ಯಾಗ್ ಹಾಕೊಂಡು, ಹೈಟ್ ರೌಡಿ ತರ ಇರ್ತಾನೆ. ಅಷ್ಟು ಜನದಲ್ಲಿ ಫಸ್ಟ್ ನಿಮ್ ಕಣ್ಣು ಅಲ್ಲೇ ಹೋಗುತ್ತೆ ಅಲ್ವಾ. ಏನಾಗುತ್ತೆ, ಅವ್ರು ನೋಡಿದ ತಕ್ಷಣ ನೀವೇನ್ ಮಾಡ್ತೀರಾ? ಓ, ಇವ್ನ್ ಯಾಕೋ ರೌಡಿ ತರ ಇದ್ದಾನೆ, ಬ್ಯಾಗ್ ಬೇರೆ ಇಟ್ಕೊಂಡಿದ್ದಾನೆ, ಬಾಂಬ್ ಗೇಮ್ ಇರ್ಬೋದು, ನಾನ್ ಸ್ವಲ್ಪ ದೂರ ಇಡೋಣ ಅವನಿಂದ ಅಂತ ನಾವೇನ್ ಮಾಡ್ತೀವಿ, ದೂರ ಇರ್ತೀವಿ. ಅವ್ನ ಹತ್ರನೂ ಹೋಗಲ್ಲ, ಅವ್ನ ಪಕ್ಕ ಸೀಟ್ ಖಾಲಿ ಇದ್ರೂ ಹೋಗಿ ಕುತ್ಕೊಳ್ಳಲ್ಲ, ದೂರನೇ ನಿಂತ್ಕೊಂಡಿರ್ತೀವಲ್ವಾ. ನಿಂತ್ಕೊಂಡ್ರು ಪರವಾಗಿಲ್ಲ, ಅವ್ನ್ ಹೋಗೋವರ್ಗು ಅವನ್ನೇ ನೋಡ್ತಾ ಇರ್ತೀವಿ, ದೂರ ಇರ್ತೀವಿ, ಅವ್ನ ಅವಾಯ್ಡ್ ಮಾಡ್ತೀವಿ ಅಲ್ವಾ. ಆಮೇಲೆ ಇನ್ನೊಂದು ಎಕ್ಸಾಂಪಲ್, ಇವಾಗ ನೀವೆಲ್ಲೋ ಒಂದ್ ಪಾರ್ಟಿಯಲ್ಲಿ ಇರ್ತೀರಾ. ನೀವು ಪಾರ್ಟಿಯಲ್ಲಿ ಇದ್ದಾಗ ಫುಲ್ ಮದ್ವೆ ನಡೀತಾ ಇರುತ್ತೆ, ಕಸಿನ್ಸ್ ಜೊತೆ ಡ್ಯಾನ್ಸ್ ಮಾಡ್ತಾ ಇರ್ತೀರಾ, ಫುಲ್ ಮಾತಾಡ್ತಾ ಇರ್ತೀರಾ, ಖುಷಿಯಾಗಿರ್ತೀರಾ. ದೂರದಲ್ಲಿ ಯಾರೋ ಒಬ್ರು ನಿಂತ್ಕೊಂಡು ನಿಮ್ಮನ್ನೇ ನೋಡ್ತಾ ಇರ್ತಾರೆ. ಅಷ್ಟು ಸಾವಿರ ಜನದ ಮಧ್ಯೆ ನಿಮ್ ಕಸಿನ್ಸ್ ಜೊತೆ ಮುಳುಗೋಗಿ ಡ್ಯಾನ್ಸ್ ಮಾಡ್ತಿದ್ದೀರಾ, ಬಟ್ ದೂರದಲ್ಲಿ ಯಾರೋ ಒಬ್ಬ ನಿಮ್ಮನ್ನೇ ನೋಡ್ತಿದ್ರೆ ನಿಮ್ ಕಣ್ ತಕ್ಷಣ ಅಲ್ಲಿ ಹೋಗುತ್ತೆ. ಅವ್ನ್ ಯಾಕೆ ನನ್ನನ್ನೇ ನೋಡ್ತಿದ್ದಾನೆ, ಅಷ್ಟು ದೂರದಿಂದ ನೋಡ್ತಿದ್ರೇನು, ಯಾಕೆ ಅವ್ನ್ ನನ್ನೇ ನೋಡ್ತಿದ್ದಾನೆ? ನಿನ್ ಮೈಂಡ್ ನಿನ್ನ ಅಲರ್ಟ್ ಮಾಡೋದು, ಥ್ರೆಟ್, ಈ ಡೇಂಜರ್ ಅಲ್ಲೇನೋ ಇದೆ ನೋಡು, ಅವ್ನು ಯಾರೋ ನಿನ್ನನ್ನೇ ನೋಡ್ತಿದ್ದಾನೆ 10 ನಿಮಿಷದಿಂದ. ಅವ್ನ್ ನೋಡಿರ್ತಾನೆ, ಇವ್ರು ಯಾರೋ ನಮ್ಮ ಮನೆ ಪಕ್ಕದ ಮನೆಯವ್ರ ತರ ಇದ್ರಲ್ವಾ ಅಂತ. ಬಟ್ 5 ನಿಮಿಷ ನೋಡಿರ್ತಾನೆ ಅಷ್ಟೇ. ಬಟ್ ನಾವು ಅವ್ನ್ ನೋಡ್ತಾ ಇದ್ದಾನೆ ಅಂತ ಗೊತ್ತಾಗಿದ ತಕ್ಷಣ ಏನ್ ಮಾಡ್ತೀವಿ, ಅವನನ್ನೇ ನೋಡ್ತಾ ಇರ್ತೀವಿ. ಅವ್ನ್ ಅಷ್ಟೇ 5 ನಿಮಿಷ ಆದ್ಮೇಲೆ ನಮ್ಮನ್ನ ನೋಡೋದ್ ಬಿಟ್ಬಿಟ್ಟಿರ್ತಾನೆ, ಬಟ್ ನಾವು ಆ ಫಂಕ್ಷನ್ ಮುಗಿಯೋವರೆಗೂ ಅವನ್ನೇ ನೋಡ್ತಾ ಇರ್ತೀವಿ. ಅವ್ನ್ ಹೋದ್ಮೇಲೆ ಆ ಫಂಕ್ಷನ್ ಇಂದ ನಮ್ಗೆ ರಿಲ್ಯಾಕ್ಸ್ ಆಗುತ್ತೆ ಮೈಂಡ್, ಅವಾಗ ನಮ್ಗೆ ರಿಲ್ಯಾಕ್ಸ್ ಆಗೋಗ್ ಬಿಡುತ್ತೆ ಬಾಡಿನ. ಅವಾಗ ರಿಲ್ಯಾಕ್ಸ್ ಆದ್ಮೇಲೆ ನಾವು ಫ್ರೆಂಡ್ಸ್ ಜೊತೆ, ಕಸಿನ್ಸ್ ಜೊತೆ ಮತ್ತೆ ಆರಾಮಾಗಿರ್ತೀವಿ. ಅಲ್ಲಿವರೆಗೂ ಏನ್ ಮಾಡ್ತಾರೆ, ನಮ್ದು ಒಂದ್ ಮೈಂಡ್ ಅಲ್ಲೇ ಇರುತ್ತೆ, ಅವ್ರನ್ನೇ ನೋಡ್ತಾ ಇರ್ತೀವಿ. ನಿಮ್ ಮೈಂಡ್ ಹೇಳ್ತಾ ಇರೋದು ಡೇಂಜರ್, ಥ್ರೆಟ್ ಅಂತ. ಅದನ್ನ ಇವಾಗ ನೀವು ಹೊಸ ಜಾಗಕ್ಕೆ ಹೋಗಿರ್ತೀರಾ, ಫಾರ್ ಎಕ್ಸಾಂಪಲ್ ನಿಮ್ ಯಾವ್ದೋ ಟ್ರಿಪ್ ಹೋಗಿರ್ತೀರಾ, ಇಲ್ಲ ರಿಲೇಟಿವ್ಸ್ ಮನೆಗೆ ಫಸ್ಟ್ ಟೈಮ್ ಹೋಗಿರ್ತೀರಾ. ನೀವ್ ಹೇಳ್ತೀರಾ ನಂಗೆ ನಿದ್ರೆನೇ ಬರಲ್ಲ ಅಂತ ಅಲ್ವಾ. ಹೊಸ ಜಾಗ ನಿದ್ರೆ ಬರ್ಲಿಲ್ಲ. ಯಾಕೆ ಹೊಸ ಜಾಗ ನಿದ್ರೆ ಬರ್ಲಿಲ್ಲ ನಮಗ್ ಗೊತ್ತಿಲ್ಲ. ಯಾಕೆ ಅಂದ್ರೆ ಮೈಂಡಲ್ಲಿ ಆ ಜಾಗ ರಿಜಿಸ್ಟರ್ ಆಗಿಲ್ಲ, ಅದು ಸೇಫಾ ಥ್ರೆಟ್ ಆಗಿ ಗೊತ್ತಿಲ್ಲ. ಇವಾಗ ನೀವು ಮಲ್ಗಿರ್ತೀರಾ, ಯಾವ್ದೋ ಹುಲಿನೋ ಚಿರತೆನೋ ಬಂದು ನಿಮ್ಗೆ ಅಟ್ಯಾಕ್ ಮಾಡಿದ್ರೆ, ಅಥವಾ ಇನ್ನೇನೋ ಡ್ಯಾಮೇಜ್ ಆಗ್ಬಿಟ್ರೆ ನಿಮ್ ದೇಹಕ್ಕೆ, ಸೊ ನಿಮ್ ಮೈಂಡ್ ಏನ್ ಮಾಡುತ್ತೆ, ಬ್ಯಾಕ್ ಗ್ರೌಂಡ್ ಅಲ್ಲಿ ಎದ್ದಿರುತ್ತೆ, 24/7 ಕೆಲಸ ಮಾಡ್ತಾ ಇರುತ್ತೆ. ಅದು ಎಚ್ಚರವಾಗೇ ಇರುತ್ತೆ, ನಿಮ್ ಬಾಡಿಗೆ ಸಿಗ್ನಲ್ಲೇ ಕೊಡಲ್ಲ ರಿಲ್ಯಾಕ್ಸ್ ಆಗು, ಆರಾಮಾಗಿ ಮಲ್ಕೋ ಅಂತ. ಸಿಗ್ನಲ್ ಕೊಟ್ರೇನೆ ಮೈಂಡ್ ನಿಮ್ ಬಾಡಿ ರಿಲ್ಯಾಕ್ಸ್ ಆಗಿ ಮಲ್ಗೋಕ್ ಸಾಧ್ಯ.
ಅದ್ ಯಾವಾಗ ಸಿಗ್ನಲೇ ಕೊಡಲ್ಲ, ಅದು ಎಚ್ಚರವಾಗಿ ಆಕ್ಟಿವ್ ಆಗಿ ಫುಲ್ ಸ್ಕ್ಯಾನ್ ಮಾಡ್ತಾ ಇರುತ್ತೆ ಎಲ್ಲಾ ಜಾಗನ. ನೀವ್ ಅನ್ಕೊಂಡಿದ್ರ ನಾನ್ ಕಣ್ಮುಚ್ಕೊಂಡ್ ಮಲ್ಗಿದೀನಿ ಅಂತ, ಬಟ್ ನಿಮ್ ಬ್ರೈನ್ ಆಕ್ಟಿವ್ ಆಗಿ ಎಲ್ಲ ಸ್ಕ್ಯಾನ್ ಮಾಡ್ತಾ ಇರುತ್ತೆ. ನೀವು ಹೊಸ ಜಾಗದಲ್ಲಿ ಮಲ್ಗಿರುವಾಗ ಸ್ವಲ್ಪ ಟಕ್ ಅಂತ ಸೌಂಡ್ ಆದ್ರೂ ಎಚ್ಚರ ಆಗ್ಬಿಡುತ್ತೆ. ಅದೇ ನಿಮ್ ಮನೇಲಿ ಎಷ್ಟು ಜೋರ್ ಸೌಂಡ್ ಆದ್ರೂ ನಿಮ್ಗೆ ಎಚ್ಚರನೇ ಆಗಲ್ಲ. ಯಾಕೆ ಅಂದ್ರೆ ನಿಮ್ ಮನೆ ಅನ್ನೋದು ಸೇಫ್ ಅನ್ನೋದು ರಿಜಿಸ್ಟರ್ ಆಗಿದೆ ಮೈಂಡ್ಗೆ. ಯಾಕಂದ್ರೆ ನಿಮ್ ಮನೇಲಿ ಎವ್ರಿ ಡೇ ನೀವು ಮಲ್ಕೊಂಡು ಅದು ರಾತ್ರಿ ಎಲ್ಲ ಎದ್ದು ಸ್ಕ್ಯಾನ್ ಮಾಡಿ ಸ್ವಲ್ಪ ದಿನ ಆದ್ಮೇಲೆ ಅದಕ್ಕೆ ರಿಜಿಸ್ಟರ್ ಆಗಿದೆ, ಓ ಮನೆ ಅಂದ್ರೆ ಸೇಫ್, ಇಲ್ಲಿ ಇವ್ರು ಆರಾಮಾಗಿ ಮಲ್ಕೊಳ್ಬೋದು ಅಂತ. ಅದಕ್ಕೆ ನೀವು ಮನೇಲಿ ಮಲ್ಕೊಂಡಾಗ ಅದು ಬಾಡಿಗೆ ಸಿಗ್ನಲ್ ಕೊಡುತ್ತೆ, ಆರಾಮಾಗಿ ರಿಲ್ಯಾಕ್ಸ್ ಆಗ್ಬೋದು, ನೀವು ಮೈ ಮರ್ತು ಮಲಗ್ಬೋದು ಅಂತ. ಅದೇ ಹೊಸ ಜಾಗಕ್ಕೆ ಹೋದಾಗ ಅದ್ ನಿಮ್ನ ಮಲ್ಗೋಕೆ ಸಿಗ್ನಲ್ಲೇ ಕೊಡಲ್ಲ ಬಾಡಿಗೆ ರಿಲ್ಯಾಕ್ಸ್ ಆಗೋಕೆ. ಸೊ ಅದಕ್ಕೆ ನಾವ್ ಯಾವಾಗ್ಲೂ ಎಚ್ಚರವಾಗಿರ್ತೀವಿ. ನಾವ್ ಅನ್ಕೊಂಡಿದೀವಿ ನಾವ್ ಮೈಂಡ್ ಏನೂ ಇಲ್ಲ, ಆರಾಮಾಗಿ ನಾವು ಎಲ್ಲಿ ಹೋಗ್ತೀವಿ ಅಷ್ಟೇ, ಅದೇನು ಕೆಲಸ ಮಾಡ್ತಿಲ್ಲ ಅಂತ. ಬಟ್ 24/7 ನಮಿಗೋಸ್ಕರ ಕೆಲಸ ಮಾಡ್ತಾ ಇರುತ್ತೆ. ಅದು ಕೆಲ್ಸನೇ, ಅದು ಡೇಂಜರಾ, ಥ್ರೆಟ್ ಇದೆ ಏನಾದ್ರೂ ಸೇಫಾ, ಅದ್ ನಿಂಗ್ ಸೇಫ್ ಅಂತ ಆದ್ಮೇಲೆ ನೆಕ್ಸ್ಟ್ ಹೆಜ್ಜೆ ಇಡೋಕ್ ಬಿಡೋದು. ಇವಾಗ ನೀವ್ ಯಾವ್ದೋ ಜಾಗಕ್ಕೆ ಹೋಗ್ತೀರಾ, ಬಿಲ್ಡಿಂಗ್ ಅರ್ಧಂಬರ್ಧ ಕಟ್ಟಿರ್ತಾರೆ, ಅರ್ಧ ಕುಸ್ದಿರುತ್ತೆ, ಎಲೆಕ್ಟ್ರಿಕ್ ವಯರ್ಸ್ ಎಲ್ಲ ಹಾಗಾಗೆ ಬಿರ್ದಿರುತ್ತೆ, ಎಲೆಕ್ಟ್ರಿಕ್ ವರ್ಕ್ಸ್ ಫುಲ್ ಆಗಿರಲ್ಲ. ನಾವ್ ನೆಕ್ಸ್ಟ್ ಹೆಜ್ಜೆ ಇಡ್ತೀವ, ಅಲ್ಲಿ ಮೈಂಡ್ ಹೇಳುತ್ತೆ ಡೇಂಜರ್ ಇದು, ಎಲೆಕ್ಟ್ರಿಕ್ ವೈರ್ಸ್ ಆಗಿದೆ, ಸೇಫ್ಟಿ ಇಲ್ಲ. ಅದೇ ಫುಲ್ ಕನ್ಸ್ಟ್ರಕ್ಟೆಡ್ ಬಿಲ್ಡಿಂಗ್ ಅಲ್ಲಿ ಆರಾಮಾಗಿ ಹೋಗಿ ಕುತ್ಕೊಳ್ತೀವಲ್ವಾ. ಯಾಕೆ ಅಂದ್ರೆ ಅದು ಸೇಫ್ ಇಲ್ಲ ಅಂದ್ರೆ ಅದ್ ನೆಕ್ಸ್ಟ್ ಹೆಜ್ಜೆ ತಗೊಳಕ್ಕೆ ಬಿಡಲ್ಲ ನಿಮ್ ಮೈಂಡ್. ಅದ್ರ ಕೆಲ್ಸನೇ ಹಾಗೆ, ನೆಗೆಟಿವ್ ಇದ್ಯಾ ಥ್ರೆಟ್ ಇದ್ಯಾ ನೋಡ್ತಾ ಇರತ್ತೆ. ಸೊ ಫಸ್ಟ್ ಅದ್ ನೆಗೆಟಿವೇ ಹೇಳೋದು. ಇವಾಗ ನೀವೆಲ್ಲೋ ಟ್ರಕ್ಕಿಂಗ್ ಹೋಗಿರ್ತೀರಾ, ಒಂದ್ ಗುಹೆ ಇರುತ್ತೆ, ಆ ಗುಹೆ ಒಳಗ ಅದು ಓ ಅಲ್ಲೊಬ್ಬ ಯೋಗಿ ಇರ್ತಾರೆ, ಹೋಗಿ ಅವ್ರನ್ನ ಮೀಟ್ ಮಾಡೋಣ, ಅವರಿಂದ ಆಶೀರ್ವಾದ ತಗೊಳ್ಳೋಣ ಅಂತ ಹೇಳಲ್ಲ. ಅದು ಫಸ್ಟ್ ಕೆಲ್ಸ ಏನೋ ನಮ್ಮನ್ನ ರಕ್ಷಿಸೋದು. ಸೊ ಅದು ಫಸ್ಟ್ ಏನ್ ಮಾಡುತ್ತೆ, ನೆಗೆಟಿವೇ ಹೇಳೋದು. ಏನಂತ, ಅಲ್ಲಿ ಹುಲಿ ಇದ್ರೆ, ಆ ಗುಹೆ ಒಳಗೆ ಹೋದ್ರೆ ನಮ್ನ ಅಟ್ಯಾಕ್ ಮಾಡ್ಬಿಟ್ರೆ ಯಾಕೆ ಬೇಕು, ಬೇಡ, ಹೋಗ್ಬೇಡ ನೀನು ಅದ್ರೊಳಗೆ ಅಂತ, ಅದೇ ಸಿಗ್ನಲ್ ಕೊಡೋದು. ಸೊ ಅದ್ರ ಕೆಲ್ಸ ನಮ್ನ ರಕ್ಷಿಸೋದು, 24/7 ಅದ್ ನಮ್ನ ರಕ್ಷಿಸ್ತಾ ಇರತ್ತೆ. ಸೊ ಅದಕ್ಕೆ ಅದ್ ಯಾವಾಗ್ಲೂ ಫಸ್ಟ್ ನೆಗೆಟಿವೇ ಹೇಳೋದು. ಇಲ್ಲಿವರೆಗೂ ಅರ್ಥ ಆಯ್ತು? ಓಕೆ. ನೀವು ಥಮ್ಸ್ ಅಪ್ ಮಾಡಿಲ್ಲ ಅಂದ್ರೆ ನಂಗೆ ಗೊತ್ತೇ ಆಗಲ್ಲ, ಕೇಳಿಸೋದು ಇಲ್ಲ ನಿಮ್ ವಾಯ್ಸ್ ಬೇರೆ. ಇವಾಗ ನಾವ್ ಯಾವ್ದೋ ಒಂದು ವ್ಯಕ್ತಿನ ನೋಡಿದ್ರು ಅಷ್ಟೇ ಅಲ್ವಾ, ನಾವು ಫಸ್ಟ್ ಏನ್ ಮಾಡ್ತೀವಿ, ಫುಲ್ ನೋಡಿ ಅನಲೈಸ್, ಫುಲ್ ಸ್ಕ್ಯಾನ್ ಮಾಡುತ್ತೆ ಅದು. ಸ್ಕ್ಯಾನ್ ಮಾಡ್ಬಿಟ್ಟು ಸೇಫ್ ಆ ಥ್ರೆಟ್ ಅಂತ ನೋಡಿ ಒಂದು ರಿಪೋರ್ಟ್ ಕಾರ್ಡ್ ಕೊಟ್ಬಿಡುತ್ತೆ, ಓಕೆ ಇವ್ನ್ ಸೇಫ್ ಅಂತ. ಅದಾದ್ಮೇಲೆ ನಾವು ಹೋಗಿ ಅವ್ರನ್ನ ಮಾತಾಡ್ಸೋದು ಅದೆಲ್ಲ. ಇವಾಗೆಲ್ಲ ನೀವ್ ಯಾಕೆ ಇಷ್ಟು ಸೀರಿಯಸ್ ಆಗಿ ನನ್ನ ನೋಡ್ತಾ ಇರ್ತೀರಾ ಗೊತ್ತಾ? ನಿಮ್ ಮೈಂಡಲ್ಲಿ ನಾನು ರಿಜಿಸ್ಟರೇ ಆಗಿಲ್ಲ. ಅದಕ್ಕೆ ನಿಮ್ಗೆ ಏನ್ ಅನ್ಸ್ತಿರುತ್ತೆ, ಇವಳು ಏನ್ ಕ್ಲಾಸ್ ಮಾಡ್ತಾಳೆ, ಇವಳು ನಿಜವಾಗ್ಲೂ ಮಾಡ್ತಾಳ, ನಾವ್ ಇಷ್ಟು ಟೈಮ್ ಎಲ್ಲಾ ಕೊಟ್ಟು ನಾವ್ ಇಲ್ಲಿ ಬಂದಿದೀವಿ, ಇವಳು ಅಂತ ನಿಮ್ಗೆ ಮೈಂಡಲ್ಲಿ ಓಡ್ತಾ ಇರುತ್ತೆ ಬ್ಯಾಕ್ ಗ್ರೌಂಡ್. ಇವಾಗ ನಾನಲ್ಲಿ ಡೈರೆಕ್ಟ್ ಆಗಿ ನಿಮ್ ಎದುರುಗಡೆ ಇದ್ದಿದ್ರೆ ಫೋನಲ್ಲಿ ನಾನು ನಿಮ್ಗೆ ಏನು ಮಾಡಕ್ ಹಾರ್ಮ್ ಮಾಡಕ್ ಆಗಲ್ಲ ಅಂತ ಗೊತ್ತಿರುತ್ತೆ. ಬಟ್ ನಾನು ಲೈವ್ ಆಗಿ ಅಲ್ಲಿ ಇದ್ದಿದ್ರೆ ನಿಮ್ ಮುಂದೆ ಇನ್ನೂ ಜಾಸ್ತಿ ಅಲರ್ಟ್ ಆಗಿ, ಇನ್ನೂ ಜಾಸ್ತಿ ಸೀರಿಯಸ್ ಆಗಿ ನನ್ನ ನೋಡ್ತಾ ಇದ್ರಿ, ಸೀರಿಯಸ್ ಆಗಿ ಸ್ಕ್ಯಾನ್ ಮಾಡ್ತಾ ಇದ್ರಿ. ಯಾಕೆ ನಾನು ಏನಾದ್ರು ಅಟ್ಯಾಕ್ ಮಾಡ್ಬಿಟ್ರೆ ನಿಮ್ನ, 1/2 hour ಬೇಕು ಮೈಂಡ್ಗೆ, ಓಕೆ ಇವ್ರು ಸೇಫಾ ಇಲ್ವಾ ಅಂತ. ಅದಕ್ಕೆ ನಿಮ್ ಮೈಂಡ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಓಡ್ತಾ ಇರುತ್ತೆ. ಈಗ ನೋಡಿ, ನಾನು ಓಕೆನಾ ಅಂದ್ರೇನು ಹೀಗೆ ಅಂತೀರಾ ಹೊರತು ನಗಲ್ಲ, ರಿಲ್ಯಾಕ್ಸ್ ಆಗಿಲ್ಲ ಇನ್ನು ಬಾಡಿ. ನಾನ್ ರಿಜಿಸ್ಟರ್ ಆಗಿಲ್ಲ ಅಲ್ವಾ, ನಾನು ರಿಜಿಸ್ಟರ್ ಆಗ್ಬೇಕು. ಅದಕ್ಕೊಂದು 1/2 hour 45 minutes ಆಗುತ್ತೆ. ಮೈಂಡ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಸ್ಕ್ಯಾನ್ ಮಾಡ್ತಾ ಇರುತ್ತೆ. ನಾನು ಯಾವಾಗ ಆಮೇಲೆ ನಿಮ್ಗೆ ಕೇಳೋಕ್ ಶುರು ಆಗುತ್ತೆ. ಅಲ್ಲಿವರೆಗೂ ಬ್ಯಾಕ್ ಗ್ರೌಂಡ್ ಓಡ್ತಿರುತ್ತೆ, ಬೇರೆ ಏನೋ ಸ್ವಲ್ಪ ಕೇಳಿಸ್ಕೊಳ್ತಾ ಇರ್ತೀರಾ. 45 minutes ಆದ್ಮೇಲೆ ಬಾಡಿ ರಿಲ್ಯಾಕ್ಸ್ ಆಗುತ್ತೆ, ಮೈಂಡ್ ಕಾಮ್ ಆಗುತ್ತೆ, ನಾನು ಸೇಫ್ ಅಂತ ಗೊತ್ತಾಗುತ್ತೆ. ಅವಾಗ ನೀವು ಕೇಳಿಸ್ಕೊಳಕ್ ಶುರು ಮಾಡ್ತೀರಾ. ಅದೇ ಇವಾಗ ನಾನು 2ನೇ ಸರಿ 3ನೇ ಸರಿ ಇದೇ ತರ ಝೂಮ್ ಅಲ್ಲಿ ನಿಮ್ಗೆ ಬರ್ತಾ ಇದ್ರೆ, ನೀವು ಫಸ್ಟ್ ಸ್ಟಾರ್ಟಿಂಗ್ ಇಂದಾನೇ ರಿಲ್ಯಾಕ್ಸ್ ಆಗ್ಬಿಟ್ಟಿರ್ತೀರಾ, ಫುಲ್ ಇನ್ವಾಲ್ವ್ ಆಗಿ ಕೇಳಿಸ್ಕೊಳ್ತೀರಾ, ಏನು ಜಡ್ಜ್ಮೆಂಟ್ ಇರಲ್ಲ, ಏನು ಅನಲೈಸ್ ಮಾಡ್ತಿರಲ್ಲ ಬ್ಯಾಕ್ ಗ್ರೌಂಡ್ ಅಲ್ಲಿ ಮೈಂಡ್. ನಾನು ಯಾರಂತ ರಿಜಿಸ್ಟರ್ ಆಗಿರುತ್ತಲ್ವಾ. ಸೊ ಅದಕ್ಕೆ ನಾವ್ ಇವಾಗ ಯಾರು ಒಬ್ರು ಹೊಸಬ್ರನ್ನ ನೋಡಿದ್ರು ಅಷ್ಟೇ ಏನ್ ಮಾಡ್ತೀವಿ, ಸುಮ್ನೆ ಜಡ್ಜ್ ಮಾಡ್ಬಿಡ್ತೀವಲ್ವಾ, ಓ ಇವ್ನು ಈ ತರ ನೋಡಕ್ ಈ ತರ ಇದನ್ ತುಂಬಾ ಆಟಿಟ್ಯೂಡ್ ಇರ್ಬೋದು ಇವ್ರಿಗೆ ಅಂತ. ಬಟ್ ಅವ್ರ ಜೊತೆ ಫ್ರೆಂಡ್ ಆದ್ಮೇಲೆ ನಮಗ್ ಗೊತ್ತಾಗಿರುತ್ತೆ, ಇವ್ರು ತುಂಬಾ ಫ್ರೆಂಡ್ಲಿ ಅಲ್ವಾ, ನಾವು ನೋಡಿದ ತಕ್ಷಣ ಏನು ಒರಟು ಮನುಷ್ಯ ಅನ್ಕೊಂಡಿದ್ವಿ, ಇಷ್ಟು ಒಳ್ಳೆಯವನು ಮಾತಾಡ್ಸಿದ್ಮೇಲೆ ಗೊತ್ತಾಯ್ತು. ಆಗಿದೆ ಯಾರಿಗಾದ್ರೂ ಅನುಭವ ಇದು? ನಾವು ಮೈಂಡ್ ಅನಲೈಸ್ ಮಾಡೋದೇ ಬೇರೆ, ಅವ್ರು ಇರೋದೇ ಬೇರೆ. ನಾವು ಫಸ್ಟ್ ನೋಡ್ಬಿಟ್ಟು ಅದು ಥ್ರೆಟ್ ಸೇಫಾ ನೋಡ್ಬೇಕಲ್ಲ. ಸೊ ಅದಕ್ಕೊಂದು ಏನ್ ಕಾಣಿಸ್ತಾ ಇದೆ ಅದ್ರ ಮುಖಾಂತರ ಒಂದು ಅನಲೈಸ್ ಮಾಡಿ ರಿಪೋರ್ಟ್ ಕಾರ್ಡ್ ಕೊಟ್ಬಿಟ್ಟಿರುತ್ತೆ ಹೀಗೆ ಅಂತ. ಆದ್ರೆ ಆಗಿರಲ್ಲ, ಅದು ಬೇರೆ ಏನೋ ಇರುತ್ತೆ. ಬಟ್ ನಮ್ಗದು ಸೇಫ್ಟಿಗ ಅದು ಆತರ ಮಾಡಿರುತ್ತೆ.
ಸೊ ಇವಾಗ ನಮ್ಗೆ ಏನಂತ ಹೇಳ್ಬೇಕು, ನಮ್ ಮೈಂಡಿಗೆ ನಾವೆಲ್ಲರೂ ಒಂದ್ ಜೋರಾಗಿ ಕ್ಲಾಪ್ಸ್ ಮಾಡ್ಬೇಕು. ಯಾಕೆ ನಮ್ನ ಇಷ್ಟು ಸೇಫ್ ಆಗಿ ಇವತ್ವರೆಗೂ ಇಟ್ಕೊಂಡಿದೆ ಅಲ್ವಾ, ಅದ್ ಹಾಳಾದ್ ಮೈಂಡ್ ಅಲ್ಲ. ನಮ್ಗೋಸ್ಕರ ನಾವ್ ಮಲ್ಕೊಂಡಿದ್ರು ಹಿಂದೆ ಕೆಲಸ ಮಾಡ್ತಾ ಇದೆ. ಹಾ ಅಲ್ವಾ, ನಾವ್ ಇಷ್ಟು ಅನುಭವ ಪಡ್ಕೊಳ್ತಾ ಇದೀವಿ, ನಮ್ ದೇಹ ಇಷ್ಟು ಸೇಫ್ ಆಗಿದೆ ಅಂದ್ರೆ ಅದಕ್ಕೆ ಕಾರಣ ಯಾರು? ನಮ್ ಮೈಂಡ್. ಸೊ ನಮ್ ಮೈಂಡಿಗೆ ಒಂದ್ ಜೋರಾಗಿ ಚಪ್ಪಾಳೆ ಕೊಡೋಣ. ಇನ್ಮೇಲೆ ಅದಕ್ಕೆ ನೀವ್ ಯಾರು ಬೈಬಾರ್ದು. ಹಾಳಾದ್ ಮನ್ಸು, ಮಂಗನ್ ಮನ್ಸು, ಯಾವ ಟೈಟಲ್ ಕೊಡ್ಬೇಡಿ. ಓಕೆ. ಸೊ ಇವಾಗ ನಾನು ಹೇಳ್ದೆ ನೆಗೆಟಿವ್ ಯಾಕೆ ಯೋಚನೆ ಮಾಡುತ್ತೆ ಅಂತ ಗೊತ್ತಾಯ್ತಲ್ವಾ ನಿಮ್ಗೆ? ಥ್ರೆಟ್ ಅಂತ ನೋಡೋಕೆ. ಇದ್ರಲ್ಲಿ ಇನ್ನೊಂದು ಚಿಕ್ಕ ಡಿಫ್ರೆನ್ಸ್ ಇದೆ. ಏನ್ ಗೊತ್ತಾ, ಇವಾಗ ಒಂದು ಜಿಂಕೆ ಇರುತ್ತೆ. ಜಿಂಕೆ ಏನ್ ಮಾಡುತ್ತೆ, ಆ ಜಿಂಕೆಗೆ ಹುಲಿ ಬರುತ್ತೆ. ಹುಲಿ ಬಂದ ತಕ್ಷಣ ಆ ಜಿಂಕೆ ನೋಡಿದ ತಕ್ಷಣ ಅದಕ್ಕೆ ಗೊತ್ತಾಗುತ್ತೆ ಇದು ಡೇಂಜರ್ ಅಂತ. ಅದು ಓಡೋಗುತ್ತೆ ಹುಲಿಯಿಂದ ತಪ್ಪಿಸ್ಕೊಂಡು. ಹುಲಿಯಿಂದ ತಪ್ಪಿಸ್ಕೊಂಡು ಓಡೋಗಿದ ತಕ್ಷಣ ಹುಲಿ ಕಾಣಿಸಲ್ಲ ಅದಕ್ಕೆ, ಎಲ್ಲೋ ತಪ್ಪಿಸ್ಕೊಂಡು ಹೊರ್ಟೋಯ್ತು. ಅದಾದ್ಮೇಲೆ ಯಾವಾಗ ಕಣ್ಣಿಗೆ ಹುಲಿ ಕಾಣಿಸಲ್ಲ, ಅದಷ್ಟೇ ರಿಲ್ಯಾಕ್ಸ್ ಆಗ್ಬಿಟ್ಟು ತನ್ನ ಕೆಲ್ಸ ಏನ್ ತಾನು ಮಾಡ್ಕೊಳ್ತಾ ಇರುತ್ತೆ. ಬಟ್ ನಾವು ಮನುಷ್ಯರು ತುಂಬಾ ಬುದ್ಧಿಜೀವಿಗಳಲ್ವಾ. ನಾವೇನ್ ಮಾಡ್ತಾ ಇದೀವಿ ಗೊತ್ತಾ, ಯಾವ್ದೋ ಒಂದ್ ಘಟನೆ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಬಾಸ್, ನಮ್ಮ ಆಫೀಸಲ್ಲಿ ಬಾಸ್ ಆಯ್ತಾ, ಅವನ್ಗೆ ಹೆದರ್ಕೊಂಡಿರ್ತೀವಿ. ನಮ್ಗ್ ಬರ್ತಾರೆ, ಬೈತಾರೆ, ನಮ್ ಕೆಲ್ಸ ಆಯ್ತಾ ಅಂತ ಕೇಳ್ತಾರೆ ಅಂತ. ನಿಮ್ ಮೈಂಡಿಗೆ ಗೊತ್ತಿಲ್ಲ ಅದ್ ನಿಮ್ ಬಾಸಾ, ನಿಮ್ ಅತ್ತೆನಾ, ಅಥವಾ ನಿಮ್ ಅಪ್ಪನಾ, ನಿಮ್ ಟೀಚರಾ, ಏನೂ ಗೊತ್ತಿಲ್ಲ ಡಿಫ್ರೆನ್ಸ್ ಅದಕ್ಕೆ. ಅದಕ್ ಗೊತ್ತಿರೋದು ಎರಡೇ, ಡೇಂಜರಾ, ಸೇಫಾ. ನಿಮ್ ಬಾಸ್ ಅಂತ ನೀನ್ ಹೆದರ್ಕೊಂಡಿದ್ರೆ ಅದು ನಿನ್ನ ಬಾಸ್ ಅಂತ ರಿಜಿಸ್ಟರ್ ಮಾಡಿರಲ್ಲ, ಡೇಂಜರ್ ಅಂತ ಅದ್ರ ಪ್ರಕಾರ. ಬಾಸ್ ಅಂದ್ರೆ ಡೇಂಜರ್. ನೀನ್ ಯಾವ್ದಕ್ ಹೆದರ್ಕೊಳ್ತಾ ಇದ್ಯಾ, ಅದ್ ಯಾವ್ದೇ ವಿಷಯ ಆಗಿರ್ಬೋದು, ಅದು ಡೇಂಜರ್ ಅಂತ ಅದ್ರ ಪ್ರಕಾರ. ಸೊ ಇವಾಗ ನಾವ್ ಏನ್ ಮಾಡ್ತೀವಿ, ಬಾಸ್ ನೆನ್ಪು ಮಾಡ್ಕೊಳ್ಳೋದ್ ಬೇರೆ. ಬಾಸ್ ಇನ್ನೂ ಆಫೀಸಿಗೆ ಬಂದೇ ಇರಲ್ಲ, ಇನ್ನು ಎಲ್ಲೋ ಮನೆ ಬಿಟ್ಟೇ ಇರಲ್ಲ ಅವ್ರು ಇನ್ನೂ ಆಫೀಸಿಗೆ ಬರಕ್ಕೆ. ಆಗ್ಲೇ ನಾವು ಆಫೀಸಲ್ಲಿ ಕುತ್ಕೊಂಡು ಏನ್ ಮಾಡ್ತೀವಿ, ಓ ಇವಾಗ ಬರ್ತಾರೆ, ನಮಗ್ ಬೈತಾರೆ, ಕೆಲ್ಸ ಆಯ್ತಾ ಅಂತ ಕೇಳ್ತಾರೆ ಅಂತ ನಾವೇ ಮೈಂಡಲ್ಲಿ ಸೃಷ್ಟಿ ಮಾಡ್ತೀವಿ. ಯಾವಾಗ ಇಮೇಜಸ್ ಬರುತ್ತೆ, ನಾವು ಆಲೋಚನೆ ಮಾಡೋಕ್ ಶುರು ಮಾಡ್ತೀವಿ, ಏನಾಗುತ್ತೆ, ಥ್ರೆಟ್. ಮೈಂಡಿಗೆ ಗೊತ್ತಾಯ್ತು ಅದು ಥ್ರೆಟ್ ಅಂತ. ಸ್ಟ್ರೆಸ್ ಆಗೋಕ್ ಶುರು ಆಗುತ್ತೆ. ಅವ್ರಿನ್ನೂ ಬಂದೇ ಇಲ್ಲ, ಬೈದೇ ಇರಲ್ಲ, ನಾವೇ ಸುಮ್ನೆ ಮುಂಚೆನೆ ಈಗ ಆಗ್ಬಿಡುತ್ತೆ ಅಂತ. ನೀವ್ ಯಾವಾಗ ಆಲೋಚನೆ ಮಾಡ್ತೀರಾ ಅಲ್ವಾ, ಅವಾಗ್ಲೇನೆ ಅದಕ್ ಅದ್ ಅನ್ಕೊಳುತ್ತೆ ಆಲ್ರೆಡಿ ಎದುರುಗಡೆ ಇದ್ದಾರೆ ಅವರು, ಬೈತಾರೆ ಇವಾಗ, ಇದೇ ತರ ಆಗ್ತಿದೆ ಅಂತ. ನೀವ್ ಏನು ಇಮ್ಯಾಜಿನ್, ಕಲ್ಪನೆ ಮಾಡ್ಕೊಳ್ತೀರಾ, ಆಮೇಲೆ ನೀವ್ ಫೋನ್ ನೋಡ್ತೀರಾ, ಟಿವಿ ನೋಡ್ತೀರಾ, ಅಥವಾ ಏನಾದ್ರೂ ಆಗೋಗಿರೋದು ಅಥವಾ ಮುಂದೆ ಆಗೋದನ್ನ ಯೋಚನೆ ಮಾಡಿ ಕಲ್ಪನೆ ಮಾಡ್ಕೊಳ್ತೀರಾ, ಹೀಗಾಗ್ಬಹುದು ಅಂತ ಊಹೆ ಮಾಡ್ಕೊಳ್ತೀರಾ. ಅದ್ ಯಾವ್ದಕ್ಕೂ ವ್ಯತ್ಯಾಸನೇ ಗೊತ್ತಿಲ್ಲ ನಿಮ್ ಮೈಂಡಿಗೆ. ಅದ್ ಎಲ್ಲಾನು ಏನ್ ಅನ್ಕೊಳುತ್ತೆ ಗೊತ್ತಾ, ಈ ಕ್ಷಣ ನಿಮ್ ಮುಂದೆ ಇದು ನಡೀತಾ ಇದೆ ಅಂತ ಅನ್ಕೊಳುತ್ತೆ. ಹೇಗೆ? ಅದ್ ಯಾವಾಗ್ಲೂ ಮೈಂಡ್ ಈ ಕ್ಷಣ, ಈ ಪ್ರೆಸೆಂಟ್ ಮೂಮೆಂಟ್, ಈ ಕ್ಷಣದಲ್ಲಿ ಇರುತ್ತೆ. ಅದಕ್ಕೆ ಪಾಸ್ಟ್, ಫ್ಯೂಚರು, ಇಮ್ಯಾಜಿನೇಷನ್, ರಿಯಾಲಿಟಿಗೂ ಡಿಫ್ರೆನ್ಸ್ ಗೊತ್ತಿಲ್ಲ. ಕಲ್ಪನೆಗೂ ವಾಸ್ತವಕ್ಕೂ ವ್ಯತ್ಯಾಸ ಗೊತ್ತಿಲ್ಲ. ಈ ಕ್ಷಣದಲ್ಲಿ ಇರುತ್ತೆ, ಎಲ್ಲ ಇವಾಗ್ಲೇ ನಡೀತಾ ಇದೆ ಅಂತ ಅನ್ಕೊಂಡಿರುತ್ತೆ. ಸೊ ಅದಕ್ಕೆ ಒಂದೆರಡು ಎಕ್ಸಾಂಪಲ್ಸ್ ನೋಡೋಣ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಇವಾಗ ನೀವ್ ಎಲ್ಲೋ ಹೋಗ್ತಾ ಇರ್ತೀರಾ, ಒಂದ್ ದೊಡ್ಡ ಮಸಾಲ್ ದೋಸೆ ಪೋಸ್ಟರ್ ನೋಡ್ತೀರಾ. ಆ ಮಸಾಲ್ ದೋಸೆ ಪೋಸ್ಟರ್ ನೋಡಿದ ತಕ್ಷಣ ನಿಮ್ ಬಾಯಲ್ಲಿ ನೀರ್ ಬರುತ್ತಲ್ವಾ? ಯಾಕೆ? ಅದು ಜಸ್ಟ್ ಒಂದ್ ಫೋಟೋ, ಆದ್ರೇನು ನಿಮ್ ಬಾಯಲ್ಲಿ ನೀರ್ ಬರುತ್ತೆ. ಯಾಕೆ ಅಂದ್ರೆ ನಿಮ್ ಮೈಂಡ್ ನಂಬಿಡುತ್ತೆ, ಓಕೆ ಈ ಮಸಾಲ್ ದೋಸೆ ನನ್ ಮುಂದೆ ಇದೆ. ಇವಾಗ ನಾವ್ ಅದನ್ನ ತಿಂತೀವಿ, ನನ್ ಮುಂದೆ ಇದೆ. ಸೊ ಅದಕ್ಕೆ ಜೀರ್ಣಶಕ್ತಿಗೆ ಮೊದಲನೇ ಕೆಲಸ ಏನ್ ಮಾಡೋದು, ಸಲೈವ ರಿಲೀಸ್ ಮಾಡೋದು ಬಾಯಲ್ಲಿ ಅಲ್ವಾ, ಅದಕ್ಕೆ ಬಾಯಲ್ಲಿ ನೀರ್ ಬರೋದು. ಜೀರ್ಣಕ್ರಿಯೆ ಶುರು ಮಾಡ್ಬಿಡುತ್ತೆ, ಅದು ನಂಬಿಡುತ್ತೆ ಅದು ಮಸಾಲ್ ದೋಸೆ ನಮ್ ಎದುರುಗಡೆ ಇದೆ ಅಂತ. ಅದಕ್ಕೆ ಗೊತ್ತಿಲ್ಲ ನೀನ್ ಫೋನಲ್ಲಿ ನೋಡ್ತಾ ಇದ್ಯಾ, ಒಂದ್ ಪಿಕ್ಚರ್ ನೋಡ್ತಿದ್ಯಾ, ಏನೂ ಇಲ್ಲ, ವ್ಯತ್ಯಾಸನೇ ಗೊತ್ತಿಲ್ಲ ಅದಕ್ಕೆ. ಎಲ್ಲಾನು ವಾಸ್ತವ ಅಂತ ಅನ್ಕೊಳ್ಳುತ್ತೆ. ಇವಾಗ ನೀವೊಂದು ಹಾರರ್ ಮೂವಿಗೆ ಹೋಗಿರ್ತೀರಾ, ಯಾವ್ದೋ ಒಂದು ದೆವ್ವದ ಮೂವಿಗೆ ಹೋಗಿರ್ತೀರಾ. ಅಲ್ಲಿ ದೆವ್ವ ಬಂದ ತಕ್ಷಣ ನಿಮ್ಗೆ ಹಾರ್ಟ್ ಬೀಟ್ ಜಾಸ್ತಿ ಆಗಿ ಬೆವರೋಕ್ ಶುರು ಆಗುತ್ತೆ ಬಾಡಿ. ನಿಮಗ್ ಗೊತ್ತು, ನೀವೇ ದುಡ್ಡು ಕೊಟ್ಟು ಹೋಗಿದ್ದೀರಾ ಆ ಮೂವಿ ನೋಡ್ಬೇಕು, ದೆವ್ವದ್ದು ಅನುಭವ ಪಡ್ಕೋಬೇಕಂತ, ಎಲ್ಲಾ ಗೊತ್ತು. ಆದ್ರೇನು ಯಾಕೆ ದೆವ್ವ ಬಂದ ತಕ್ಷಣ ನಿಮ್ಗೆ ಭಯ ಆಗುತ್ತೆ, ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ, ಬೆವರೋಕ್ ಶುರು ಆಗುತ್ತೆ, ಕಣ್ಮುಚ್ಕೊಳ್ತೀವಿ? ಯಾಕೆಂದ್ರೆ ನಿಮ್ ಮೈಂಡಿಗೆ ಗೊತ್ತಿಲ್ಲ ಅದು ನೀವ್ ಒಂದ್ ದುಡ್ಡು ಕೊಟ್ಟು ಮೂವಿಗೆ ಹೋಗಿದ್ಯಾ ಅಂತ. ಅದು ನಂಬ್ತಾ ಇದೆ ಎದುರುಗಡೆ ನಿಜವಾಗ್ಲೂ ಏನೋ ಒಂದ್ ಭಯ ಬರ್ತಿದೆ, ನನ್ನ ಏನೋ ಭಯ ಆಗ್ತಾ ಇದೆ ನಂಗೆ, ಅಲ್ಲೇನೋ ನಿಜವಾಗ್ಲೂ ದೆವ್ವ ಬರ್ತಿದೆ, ನನ್ನ ಅಟ್ಯಾಕ್ ಮಾಡುತ್ತೆ ಅಂತ. ಸೊ ಅದಕ್ಕೆ ಹಾರ್ಟ್ ಬೀಟ್ ಜಾಸ್ತಿ ಆಗ್ತಿದೆ, ಬೆವರ್ತಾ ಇದೆ. ಅದಕ್ಕೆ ವ್ಯತ್ಯಾಸನೇ ಗೊತ್ತಿಲ್ಲ. ಸೊ ಇವಾಗ ನಾವ್ ಏನ್ ಮಾಡ್ತಾ ಇದೀವಿ, ನ್ಯೂಸ್ ನೋಡ್ತಾ ಇರ್ತೀವಿ ಅಲ್ವಾ. ಗಂಡ್ ಮಕ್ಳೆಲ್ಲ ಏನ್ ಮಾಡ್ತಾ ಇರ್ತಾರೆ, ನ್ಯೂಸ್ ನೋಡ್ತಾ ಇರ್ತಾರೆ. ನನಗ್ ಗೊತ್ತು ಗಂಡ್ ಮಕ್ಳೆಲ್ಲ ಬೈಕೋತಾರೆ ಇವಾಗ.
ನೀವು ಬೈಕೊಂಡ್ರು ಪರವಾಗಿಲ್ಲ, 24/7 ನೋಡಿದ ನ್ಯೂಸ್ನೇ ನೋಡ್ತಾ ಇರ್ತಾರೆ. ಅವ್ರು ಏನ್ ತೋರಿಸ್ತಾ ಇರ್ತಾರೆ? ಪ್ರಳಯ 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 ಅಂತ. ಸ್ವಲ್ಪ ಮಳೆ ಬರುತ್ತೆ ಅಂತ ತೋರಿಸ್ತಾರೆ, ಪ್ರಳಯ. ಎಷ್ಟು ಸರಿ ಪ್ರಳಯ ಬಂದೋಗಿದೆ ಟಿವಿಯಲ್ಲಿ, ನಿಜವಾಗ್ಲೂ ಬಂದಿದ್ಯಾ? ಅವ್ರ TRP ಬೇಕು, ಅವ್ರು ನಿಮ್ನ ಭಯದಲ್ಲಿ ಇಡ್ಬೇಕು, ಅವ್ರು ನಿಮ್ಗೆ ಅದನ್ನೇ ತೋರಿಸ್ತಾ ಇರ್ತಾರೆ. ನಮಗ್ ಗೊತ್ತಿಲ್ಲ ನಾವೇನ್ ಮಾಡ್ತಾ ಇದೀವಿ, ಅದನ್ನೇ ನೋಡ್ತಾ ಇದೀವಿ. ನಾನೊಬ್ರು ಅಂಕಲ್ನ ಕೇಳ್ದೆ, ಯಾಕೆ ನೋಡಿದ ನ್ಯೂಸ್ನೇ ನೋಡ್ತಾ ಇರ್ತೀರಾ? ಯಾಕೆ ಯಾವಾಗ್ಲೂ ಓದಿದ ಪೇಪರ್ನೇ 5 ಸರಿ ಓದ್ತಾ ಇರ್ತೀರಾ? ಏನ್ ನ್ಯೂಸ್ ಅದ್ರಲ್ಲಿ ಅಂತ. ಅವಾಗ ಅವ್ರು ನಂಗೆ ಹೇಳಿದ್ರು, ಪಾರ್ಕಲ್ಲಿ ಹೋಗ್ತೀವಲ್ಲ ಫ್ರೆಂಡ್ಸ್ ಜೊತೆ 10 ಜನ ಕುತ್ಕೊಂಡು ಮಾತಾಡುವಾಗ ಟಾಪಿಕ್ ಏನೂ ಇರಲ್ಲ ಅದಕ್ಕೆ ಅಂತ. ನಂಗೆ ನಗು ಬಂದ್ಬಿಡ್ತು. 5 ನಿಮಿಷ ಕುತ್ಕೊಂಡು ಫ್ರೆಂಡ್ಸ್ ಜೊತೆ ಪಾರ್ಕಲ್ಲಿ ಮಾತಾಡೋಕೆ ನೀನ್ 24/7 ನಿನ್ ದೇಹ ನಿನ್ ಮನ್ಸ್ನೆಲ್ಲ ಹಾಳು ಮಾಡ್ಕೊಂಡು ನೆಗೆಟಿವ್ ಕೊಡ್ತಾ ಇದ್ದೀರಾ. ಸೊ ನೀವ್ ಏನ್ ಮಾಡ್ತಾ ಇದೀರಾ ಅಂದ್ರೆ ಆ ನೆಗೆಟಿವ್, ಅದು ಗೊತ್ತಿಲ್ಲ ಡಿಫ್ರೆನ್ಸ್. ಅದೇನ್ ಮಾಡುತ್ತೆ ಗೊತ್ತಾ? ಭಯ, ಸ್ಟ್ರೆಸ್ ಅಲ್ಲೇ ಇರುತ್ತೆ. ನೆಗೆಟಿವ್ ನ್ಯೂಸ್ ತೋರಿಸ್ತಾ ಇರ್ತಾರೆ, ಅಲ್ಲಿ ಕೊಲೆ ಆಯ್ತು, ಇಲ್ಲಿ ಕೊಲೆ ಆಯ್ತು, ಬರೀ ನೆಗೆಟಿವ್. ಅದೇನಾಗುತ್ತೆ, ನೀವ್ ಯಾವಾಗ್ಲೂ ಸ್ಟ್ರೆಸ್ ಅಲ್ಲಿ ಇದ್ದೀರಾ. ನಮ್ಗಿದ್ ಅರಿವಿಗ್ ಬರೋದೇ ಇಲ್ಲ. ಇಲ್ವಲ್ಲ, ನಾನ್ ತುಂಬಾ ಲಾಜಿಕ್ ಮನುಷ್ಯ ಅಪ್ಪ, ನಾನ್ ಅದನ್ನ ಮೈಂಡ್ಗೆಲ್ಲ ತಗೊಳಲ್ಲ, ಸುಮ್ನೆ ನೋಡ್ತೀನಿ ಅಷ್ಟೇ ಅಂತ ಹೇಳ್ತಾರೆ. ಇವಾಗ ಮೊನ್ನೆ ಒಂದು ಫ್ಲೈಟ್ ದೊಡ್ಡದು ಇನ್ಸಿಡೆಂಟ್ ಆಯ್ತಲ್ವಾ, ಅಹಮದಾಬಾದಲ್ಲೋ. ನಾನ್ ಸುಮ್ನೆ ನೋಡ್ದೆ, ಅದನ್ನ HD ಅಲ್ಲಿ ಫುಲ್ ಝೂಮ್ ಹಾಕಿ ಟಿವಿಯಲ್ಲಿ ತೋರಿಸಿದ್ರು. ಏನ್ ಹೇಳ್ತಾರೆ, ನಾನ್ ತುಂಬಾ ಪ್ರಾಕ್ಟಿಕಲ್ ಮನುಷ್ಯ, ನಾನ್ ತಗೊಂಡೇ ಇಲ್ಲ ಮನ್ಸಿಗೆ, ಸುಮ್ನೆ ನೋಡ್ದೆ ಅಷ್ಟೇ ಅಂತ. ಬಟ್ ನೀವ್ ನೋಡಿರ್ತೀರಾ, ಅದೆಲ್ಲ ರೆಕಾರ್ಡ್ ಆಗಿರುತ್ತೆ ನಿಮ್ ಮೈಂಡ್ ಅಲ್ಲಿ. ನೀವ್ ಯಾವಾಗ ಹೋಗಿ ಫ್ಲೈಟ್ ಅಲ್ಲಿ ಕುತ್ಕೊಳ್ಳಿ, ನೆಕ್ಸ್ಟ್ ನೀವ್ ಇಳಿಯೋವರೆಗೂ HD ಪಿಕ್ಚರ್ ಏನೇನ್ ನೋಡಿದಿರಲ್ಲ ಅದೆಲ್ಲ ಅಲ್ಲಿ ಬರುತ್ತೆ. ನೀವ್ ಮಾಮೂಲಿ ದಿನ ಬರಲ್ಲ. ಅಲ್ಲಿ ಗೊತ್ತಾಗುತ್ತೆ ಟೆಸ್ಟ್, ನೀವ್ ಏನ್ ನೋಡಿದ್ದೀರಾ, ನೀವ್ ಎಷ್ಟು ಪ್ರಾಕ್ಟಿಕಲ್ ಮನುಷ್ಯ, ಎಷ್ಟು ನೀವ್ ಮನ್ಸಿಗೆ ತಗೊಂಡೇ ಇಲ್ವಾ, ತಗೊಂಡಿದ್ದೀರಾ ಅಂತ ಅವಾಗ ಗೊತ್ತಾಗುತ್ತೆ. ಎಲ್ಲ ರೆಕಾರ್ಡ್ ಮಾಡ್ಕೊಳ್ತಿರ್ತಾರೆ, ಅದೊಂದು ಟೇಪ್ ರೆಕಾರ್ಡರ್ ತರ. ಅದ್ರ ಕೆಲ್ಸನೇ ಅದು. ನೀವು ಹುಟ್ಟಿದಾಗಿಂದ ಏನೇನ್ ನಡೀತಿದೆ ಎಲ್ಲ ರೆಕಾರ್ಡ್ ಆಗ್ತಾ ಇರುತ್ತೆ ಅದರಲ್ಲಿ. ಸೊ ನೀವೀಗ ಭಯ ನೋಡ್ತಾ ಇದ್ರೆ ಅದ್ ಅನ್ಕೊಳುತ್ತೆ ನಿಜವಾಗ್ಲೂ ಇದು ನಡೀತಾ ಇದೆ, ಟಿವಿಯಲ್ಲಿ ಏನೇನ್ ತೋರಿಸ್ತಿದಾರೆ ಅದೆಲ್ಲ ನಿಮ್ ಮುಂದೆ ನಡೀತಾ ಇದೆ ಅಂತ ತಗೊಳುತ್ತೆ. ಅದಕ್ಕೆ ನೀವು ಸ್ಟ್ರೆಸ್ ಅಲ್ಲಿ ಇರ್ತೀರಾ. ನಾನೇನ್ ಮಾಡ್ತಾ ಇದ್ದೆ ಗೊತ್ತಾ, ಥ್ರಿಲ್ಲರ್ ಮೂವೀಸ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಯಾಕಂದ್ರೆ ಅದರಲ್ಲಿ ಕೊಲೆ ಮಾಡೋದು ಅದೆಲ್ಲ ಇಷ್ಟ ಇಲ್ಲ. ಅದ್ರಲ್ಲಿ ಕಂಡಿಡಿತಾ ಇರ್ತಾರಲ್ಲ ಹೇಗೆ ಯಾರು ಅಂತ, ತುಂಬಾ ಟ್ರಿಕ್ಕಿ ಆಗಿರುತ್ತೆ. ಅದನ್ನೆಲ್ಲ ಕಂಡಿಡಿಯೋದು ನಂಗೆ ತುಂಬಾ ಇಷ್ಟ. ಅವ್ರು ಕಂಡಿಡಿಯೋಕ್ ಮುಂಚೆ ನಾನೇ ಕಂಡಿಡಿದ್ ಬಿಡ್ಬೇಕು, ಆ ತರ ಎಲ್ಲ ಅದಕ್ಕೆ ಇಷ್ಟ. ಅದಕ್ಕೆ ಥ್ರಿಲ್ಲರ್ ಮೂವೀಸ್ ನೋಡ್ತಾ ಇದ್ದೆ. ನಾನ್ ಥ್ರಿಲ್ಲರ್ ಮೂವೀಸ್ ಎಷ್ಟು ನೋಡ್ತಾ ಇದ್ದೆ ಅಂದ್ರೆ ಎಲ್ಲಾ ಲ್ಯಾಂಗ್ವೇಜ್ ಥ್ರಿಲ್ಲರ್ ಮೂವೀಸ್ ನೋಡ್ತಾ ಇದ್ದೆ. ಆಮೇಲೆ ಏನಾಗ್ತಾ ಇತ್ತು, ಫುಲ್ ಫಿಲಮ್ಸ್ ಎಲ್ಲ ಖಾಲಿ ಆಗೋಗ್ತಾ ಇತ್ತು, ಯಾವ್ದು ಇರ್ತಾ ಇರಲಿಲ್ಲ. ಆಮೇಲೆ ಸಿಲಿಲಲ್ಲಿ ಅಂತ ನಿಮ್ ಕಾಮಿಡಿ ಸೀರಿಯಲ್ ಗೊತ್ತಾ? ನಾನ್ ಒಂದಿನ ಟಿವಿ ಮುಂದೆ ಕುತ್ಕೊಂಡು, ಅವಾಗಿನೂ ನಾನು ಧ್ಯಾನಕ್ ಬಂದಿದ್ದೆ, ಟಿವಿಯಲ್ಲಿ ಕುತ್ಕೊಂಡು ನಾನು ಇದು ನೋಡ್ತಾ ಇದ್ದೆ, ಸಿಲ್ಲಿಲಲ್ಲಿ ನೋಡ್ತಾ ಇದ್ದೀನಿ. ನಂಗೆ ಭಯ ಆಗ್ತಾ ಇದೆ, ಹಾರ್ಟ್ ಬೀಟ್ ಜಾಸ್ತಿ ಆಗ್ತಿದೆ, ನಂಗೆ ಕೇಳಿಸ್ತದೆ ನನ್ನ ಹಾರ್ಟ್ ಬೀಟ್, ಭಯ ಆಗ್ತಿದೆ ನಂಗೆ. ನಾನು ಯೋಚನೆ ಮಾಡ್ತಾ ಇದ್ದೀನಿ, ಯಾಕೆ ನಾನು ನೋಡ್ತಾ ಇರೋದು ಕಾಮಿಡಿ ಸೀರಿಯಲ್, ನಗ್ತಾ ಇದ್ದೀನಿ ಮೇಲೆ, ಬಟ್ ನಂಗೆ ಒಳಗಡೆ ಭಯ ಆಗ್ತಿದೆ. ಟಿವಿಯಿಂದ ಎದ್ದು ಆಚೆ ಹೋದ್ರೆ ನಂಗೆ ಭಯ ಇಲ್ಲ, ನಾರ್ಮಲ್ ಆಗ್ತಾ ಇದೆ. ಟಿವಿ ಹತ್ರ ಬಂದ್ರೆ ಭಯ ಆಗ್ತಿದೆ. ಯಾಕೆ ಅಂದ್ರೆ ನಂಗೆ ಅವಾಗ ಗೊತ್ತಾಯ್ತು, ನಾನು ಇಷ್ಟು ದಿನ ಟಿವಿ ಮುಂದೆ ಕುತ್ಕೊಂಡು ಏನ್ ಥ್ರಿಲ್ಲರ್ ಮೂವೀಸ್ ನೋಡಿದಾಗ ನಂಗೆ ಗೊತ್ತಿಲ್ಲದೆ ನಾನು ಒಳಗಡೆ ಹೆದರ್ಕೊಂಡಿದ್ದೀನಿ. ನನ್ನ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಏನಿದೆ ಅದು ಹೆದರ್ಕೊಂಡಿದೆ. ಅದನ್ನೆಲ್ಲ ನೋಡಿ, ಆ ಕ್ರೌರ್ಯ ಅದನ್ನೆಲ್ಲ ನೋಡಿ ಹೆದರ್ಕೊಂಡಿದೆ. ಅದು ಆಟೋಮೆಟಿಕ್ ಭಯದ ಸ್ಥಿತಿಲಿ, ಟೆನ್ಷನ್ ಸ್ಥಿತಿಲಿ ಹೋಗುತ್ತೆ ಟಿವಿ ಮುಂದೆ ಹೋದ್ರೆ. ನನ್ಗೆ ಗೊತ್ತಿಲ್ಲ ಇದೆಷ್ಟು ಸೂಕ್ಷ್ಮವಾಗಿ ಆಗ್ತಿರುತ್ತೆ ನಮ್ ಒಳಗಡೆ ಅಂದ್ರೆ, ಅದ್ ನೀವ್ ಧ್ಯಾನಕ್ ಬಂದು ನಿಮ್ ಅರಿವಿನ ಸ್ಥಿತಿ ಜಾಸ್ತಿ ಆದಾಗ ಮಾತ್ರ ನಿಮ್ಮಲ್ಲಾಗೋ ಆ ಸಟಲ್ ಚೇಂಜಸ್, ಆ ಸೂಕ್ಷ್ಮ ಬದಲಾವಣೆಗಳೆಲ್ಲ ನಿಮಗೆ ಗೊತ್ತಾಗೋದೇ ಅವಾಗ. ನಾನು ಅವಾಗ ಧ್ಯಾನಕ್ ಬಂದಿದ್ರಿಂದ ನಂಗೆ ಗೊತ್ತಾಯ್ತು. ಓ, ಅವಾಗಿಂದ ಲಾಸ್ಟ್ ನಾನು ಯಾವ್ದು ಹಾರರ್ ಮೂವೀಸ್ ಆಗ್ಲಿ ನೆಗೆಟಿವ್ ಏನು ನೋಡಲ್ಲ. ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ ನಮ್ ದೇಹ ಮನ್ಸಿನ ಮೇಲೆ ಅದ್ ಪರಿಣಾಮ ಬೀರ್ತಾ ಇರುತ್ತೆ. ಸೊ ಇವಾಗ ಗಂಡ್ಮಕ್ಳು ಆಯ್ತು, ಹೆಣ್ಮಕ್ಳು ಹೆಣ್ಮಕ್ಳು ಏನ್ ಮಾಡ್ತಾರೆ, ಬರೀ ಸೀರಿಯಲ್ಸ್ ನೋಡ್ತಾ ಇರ್ತಾರೆ ಅಲ್ವಾ. ಆ ಸೀರಿಯಲ್ಸ್ ಅಲ್ಲಿ ಏನ್ ತೋರಿಸ್ತಾರೆ, ಹೆಣ್ಣಿಗೆ ಹೆಣ್ಣೆ ಶತ್ರು ಅಲ್ವಾ. ಅಲ್ಲಿ ಯಾರು ಹುಡ್ಗ ವಿಲನ್ನೇ ಇಲ್ಲ, ಹುಡ್ಗಿನೇ ಇರೋದು. ಅವಳು ಎಣ್ಣೆ ಚೆಲ್ತಾಳೆ, ಆ ಎಣ್ಣೆ ಜಾರಿ ಹೀರೋಯಿನ್ ಬೀಳ್ಲಿ ಅಂತ ಹಾಕ್ತಾಳೆ, ಅದ್ ಇನ್ಯಾರೋ ಬೀಳ್ತಾರೆ, ಅವಳು ಹೋಗಿ ಹೋಗಿ ಸುತ್ತಿ 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 1 ಕಿಲೋಮೀಟರ್ ಹೀರೋ ಕೈಲಿ ಬೀಳ್ತಾಳೆ. ಅಲ್ಲಿ ಲಾಜಿಕ್ಕೇ ಇಲ್ಲ. ಬಟ್ ನೋಡ್ತಾ ಇರ್ತಾರೆ ಹೆಣ್ಮಕ್ಳು ಅಲ್ವಾ. ಯಾಕೆ ಅಂದ್ರೆ ಗಂಡ್ಮಕ್ಳು ಯಾಕೆ ನ್ಯೂಸ್ ನೋಡ್ತಾರೆ ಅಂದ್ರೆ, ಅವರು ಲಾಜಿಕ್ ಮೈಂಡ್ ಇಂದ ಜೀವಿಸ್ತಾ ಇರ್ತಾರೆ. ಅವ್ರಿಗೆ ಭಾವನೆಗಳ ಹೃದಯದಿಂದ ಜೀವಿಸಲ್ಲ, ಅವರು ಮೈಂಡ್ ಇಂದ ಜೀವಿಸ್ತಾ ಇರ್ತಾರೆ, ಲಾಜಿಕ್ ಬೇಕು ಅವ್ರು. ಅದಕ್ಕೆ ಬರೀ ನ್ಯೂಸ್ ಮತ್ತೆ ಸ್ಪೋರ್ಟ್ಸ್ ನೋಡೋದು. ಫುಲ್ ಲಾಜಿಕ್ ಇದೆ. ಸ್ಪೋರ್ಟ್ಸ್ ಈ ರೂಲ್ಸ್ ಇರುತ್ತೆ, ರೂಲ್ಸ್ ಪ್ರಕಾರ ಆಡ್ತಾರೆ, ಕರೆಕ್ಟ್ ಇದೆ, ಓಕೆ. ನ್ಯೂಸ್ ಈ ತರ ಇದೆ, ಈ ತರ ಇದೆ ತೋರಿಸ್ತಾರೆ, ಅಲ್ಲೆಲ್ಲ ಲಾಜಿಕ್ ಇದೆ, ಓಕೆ. ಹೆಣ್ಮಕ್ಳು ಆಗಲ್ಲ, ಭಾವನಾ ಜೀವಿಗಳು, ಅವರು ಹೃದಯದಿಂದ ಜೀವಿಸ್ತಾ ಇರ್ತಾರೆ, ಅವ್ರಿಗೆ ಲಾಜಿಕ್ ಬೇಡ.
20 ಕಿಲೋಮೀಟರ್ ದೂರದಿಂದ ಹೀರೋಯಿನ್ ಎಗ್ರಿ ಬಂದು ಹೀರೋ ಕೈಲಿ ಬಿದ್ರು ಅವ್ರಿಗೆ ಲಾಜಿಕ್ ಇಲ್ಲ ಅಂದ್ರೂ ಅದು ಏನು ಪರವಾಗಿಲ್ಲ ಅವರಿಗೆ. ಫೀಲಿಂಗ್ಸ್, ಭಾವನೆ, ಅದ್ರಲ್ಲಿ ಹೀರೋ ಹೀರೋಯಿನ್ ಒಂದಾದ್ರ ಆ ಭಾವನೆ ಇದೆಯಾ, ಅಷ್ಟೇ ಅಷ್ಟೇ ಬೇಕು ಅವರಿಗೆ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಬರೀ ಸೀರಿಯಲ್ಸ್ ಮೂವೀಸ್ ನೋಡಕ್ ಇಷ್ಟಪಡ್ತಾರೆ. ಸೊ ನಿಮ್ಮನೇಲಿ ಹೀಗೆ ಜಗಳ ಆಗತ್ತಾ ನ್ಯೂಸ್ಗೂ ಸೀರಿಯಲ್ಸ್ಗೂ? ಆಗಲ್ವಾ? ಓಕೆ. ಸೊ ನೋಡಲ್ವಾ, ನೀವೆಲ್ಲ ಧ್ಯಾನಿಗಳು, ಯಾವಾಗ್ಲೂ ಧ್ಯಾನದಲ್ಲೇ ಇರ್ತೀರಾ? ವೆರಿ ಗುಡ್, ಹಾಗೆ ಇರ್ಲಿ. ಸೊ ಅವರಿಗೆ ಭಾವನಾ ಜೀವನಗಳು, ಬರೀ ಫೀಲಿಂಗ್ಸ್ ಬೇಕು. ಅದ್ರಲ್ಲಿ ಏನ್ ತೋರಿಸ್ತಾರೆ, ಬರೀ ನೆಗೆಟಿವ್ ಸೀರಿಯಲ್ಸ್ ನಲ್ಲೂ, ಇವ್ರು ಸರಿ ಇಲ್ಲ ಅವ್ರು ಸರಿ ಇಲ್ಲ ಅಂತ. ನಾವು ಮತ್ತೆ ಅನ್ಕೊಳ್ತೀವಿ, ನಾನು ಇಷ್ಟು ಧ್ಯಾನ ಮಾಡ್ತೀನಿ, ಇಷ್ಟು ಇದು ಮಾಡ್ತಾ ಇದ್ದೀನಿ, ಬಟ್ ಯಾಕೆ ನನ್ನ ಜೀವನದಲ್ಲಿ ಎಲ್ಲ ನೆಗೆಟಿವೇ ಆಗ್ತಿದೆ? ಯಾಕೆ ಅಂದ್ರೆ ನಾವ್ ಏನ್ ಮಾಡ್ತಾ ಇದೀವಿ, ಎನರ್ಜಿ ಎಲ್ಲಿ ಕೊಡ್ತಾ ಇದೀವಿ ಪ್ರತಿದಿನ ಈ ತರ ನೆಗೆಟಿವಿಟಿಗೆ. ಆಮೇಲೆ ಯಾವ್ದೋ 20 ವರ್ಷದ ಹಿಂದೆ ಯಾರೋ ಒಬ್ರು ಏನೋ ಮೋಸ ಮಾಡಿರ್ತಾರೆ, ಏನೋ ಜಗಳ ಮಾಡಿರ್ತೀವಿ, ಅದನ್ನ ಮತ್ತೆ ಮೆಲ್ಕ್ ಹಾಕೋದು. 20 ವರ್ಷದ ಹಿಂದೆ ಆಗಿದ್ರು ಅದನ್ನೇ ಮೆಲ್ಕ್ ಹಾಕೋದು. ನಿಮ್ ಮೈಂಡಿಗೆ ಏನ್ ಗೊತ್ತು ಅದು ಅನ್ಕೊಳತ್ತೆ, ಮತ್ತೆ ನೀವ್ ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದ ತಕ್ಷಣ ಅದೇ ಭಾವನೆಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಇರ್ತೀವಿ. ಯಾಕಂದ್ರೆ ಅದು ಅನ್ಕೊಳತ್ತೆ ನಿಜವಾಗ್ಲೂ ಇಲ್ಲಿ ಮತ್ತೆ ನಡೀತಾ ಇದೆ ಆ ಜಗಳ ಅಂತ, ಆ ಸೀನ್ ಮತ್ತೆ ಇಲ್ಲಿ ನಡೀತಾ ಇದೆ ಅಂತ ಅನ್ಕೊಳುತ್ತೆ. ಮತ್ತೆ ಅದೇ ಭಾವನೆಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ, ಮತ್ತೆ ಅದೇ ಟೆನ್ಷನ್, ದುಃಖ, ಅದ್ರಲ್ಲೇ ಕೋಪ, ಅದ್ರಲ್ಲೇ ಇರ್ತೀವಿ ನೆಗೆಟಿವ್ ಎಮೋಷನ್ಸ್ ನಲ್ಲಿ. ಅದಕ್ಕೆ ಡಿಫ್ರೆನ್ಸೇ ಗೊತ್ತಿಲ್ಲ ಅಲ್ವಾ? ನೀವ್ ಇಮ್ಯಾಜಿನ್ ಮಾಡ್ಕೊಳ್ತಿದ್ದೀರಾ ರಿಯಾಲಿಟಿ ಯಾವುದು, ವಾಸ್ತವ ಯಾವುದು ಅಂತ. ಸೊ ಇಲ್ಲಿವರೆಗೂ ಎಲ್ಲಿವರೆಗೂ ಅರ್ಥ ಆಗಿದೆ? ಸೊ ಇವಾಗ ನಾವ್ ಏನಾದ್ರೂ ಹೊಸ ಅಭ್ಯಾಸ, ಹೊಸದ್ ಏನಾದ್ರೂ ಶುರು ಮಾಡ್ಬೇಕು ಅಂದ್ರೂ ಅಷ್ಟೇ, ನಮ್ ಮೈಂಡ್ ಬಿಡಲ್ಲ. ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ಏನೋ ಒಂದು ಹೊಸ ಅಭ್ಯಾಸ ಮಾಡ್ಬೇಕು, ಏನೋ ಒಂದ್ ಮಾಡ್ಬೇಕಂದ್ರೆ, ವಾಕಿಂಗ್ ಹೋಗ್ಬೇಕು ಅಂದ್ರೆ ಬಿಡಲ್ಲ ಮೈಂಡ್. ಯಾಕೆ? ಅದ್ರಲ್ಲಿ ರಿಜಿಸ್ಟರ್ ಆಗಿಲ್ಲ ವಾಕಿಂಗ್ ಅಂದ್ರೆ ಏನಂತ. ಸೊ ಅದೇನ್ ಮಾಡುತ್ತೆ, ಬೇಡ, ಯಾಕೆ ಹೋಗ್ತೀಯ ನೀನ್ ವಾಕಿಂಗ್, ಇಷ್ಟ ದಿನ ಆರಾಮಾಗಿದ್ಯಾ, 2 ದಿನ ಹೋಗ್ಬಿಡ್ತೀವಿ, 3ನೇ ದಿನ ಏನ್ ಮಾಡುತ್ತೆ, ರೀಸನ್ಸ್ ಕೊಡೋಕ್ ಶುರು ಮಾಡುತ್ತೆ, ಬೇಡ ಬೇಡ ಅಂತ ಅಲ್ವಾ. ಅದನ್ನ ಮಾಡದೆ ಇರೋಕೆ, ಯಾಕಂದ್ರೆ ಅದ್ ರಿಜಿಸ್ಟರ್ ಆಗಿಲ್ಲ. ಅದ್ ಯಾವ್ದು ರಿಜಿಸ್ಟರ್ ಆಗಿಲ್ಲ ಮೈಂಡ್ ಅಲ್ಲಿ, ಅದು ಥ್ರೆಟ್. ಅದ್ರ ಪ್ರಕಾರ ಅದ್ ಯಾವ್ದು ರಿಜಿಸ್ಟರ್ ಆಗಿರುತ್ತೆ ಅದು ಸೇಫ್ ಅಂತ. ಇವಾಗ ನೋಡಿ, ಯಾವ್ದೋ ಕೆಲಸ ಮಾಡ್ತಾ ಇರ್ತಾರೆ, ಹೊಸ ಬಿಸ್ನೆಸ್ ಶುರು ಮಾಡ್ಬೇಕು ಅನ್ಕೊಳ್ತಾರೆ. ಆಹಾ, ಮೈಂಡ್ ಫಸ್ಟ್ ಏನ್ ಮಾಡುತ್ತೆ, ನೆಗೆಟಿವ್. ಬೇಡ, ಆರಾಮಾಗಿರೋ, ಕೆಲ್ಸ ಇದೆ, ಸಂಬಳ ಬರ್ತಿದೆ ತಿಂಗಳಿಗೆ, ಸುಮ್ನೆ ಯಾಕೆ ರಿಸ್ಕ್ ತಗೊಳ್ತ್ಯಾ, ಏನಾದ್ರೂ ನಾಳೆ ಹೆಚ್ಚು ಕಮ್ಮಿ ಆಗಿ ಬಿಸ್ನೆಸ್ ಲಾಸ್ ಆಗ್ಬಿಟ್ರೆ. ಅದೇ ತರ ಹೊಸ ಅಭ್ಯಾಸಗಳು, ಹೊಸ ಏನೇ ಮಾಡೋಕ್ ಹೋದ್ರು ಅದ್ ಬಿಡಲ್ಲ, ನಿಮ್ ಮೈಂಡ್ ನೆಗೆಟಿವೇ ಹೇಳ್ತಿರುತ್ತೆ, ಯಾಕಂದ್ರೆ ಅದ್ ಸೇಫ್ ಅಲ್ಲ ಅಂತ ಅದ್ರ ಪ್ರಕಾರ. ಅದಕ್ಕೆ ನಮ್ ಹಿಂದಿನವ್ರು ಏನ್ ಮಾಡಿದ್ರು, ಹೊಸ ಅಭ್ಯಾಸಗಳನ್ನ ಮಾಡ್ಲಿ, ಈ ತರ ಆಗ್ಲಿ ಅನ್ಬಿಟ್ಟೆ ವ್ರತಗಳನ್ನ ನಮ್ಗೆ ಎಲ್ಲ 21 ದಿನ, 48 ದಿನ, 108 ದಿನ ಯಾಕೆ ಹೇಳ್ತಿದ್ರು ಅಂದ್ರೆ, ಪ್ಯೂರ್ ಸೈನ್ಸ್ ಅದು. ನೀನ್ ಯಾವಾಗ 48 ದಿನ, 21 ದಿನ, 108 ದಿನ ಯಾವ್ದೋ ಒಂದು ಹೊಸ ಅಭ್ಯಾಸ, ಒಂದ್ ಪೂಜೆ, ಜಪ, ವ್ರತ, ಯಾವ್ದೋ ಒಂದು ಉದ್ದೇಶಕ್ಕೆ, ನಂಗ್ ಮನೆ ಕಟ್ಬೇಕು ಅಥವಾ ನನ್ ಮಗನ್ ಮದ್ವೆ ಆಗ್ಬೇಕು, ಏನೋ ಒಂದ್ ಅನ್ಕೊಂಡು ಸಂಕಲ್ಪ ನೀನ್ ಅಷ್ಟು ದಿನ ಮಾಡ್ದಾಗ, ವ್ರತ ಅಂತ ಮಾಡ್ದಾಗ ಏನ್ ಮಾಡ್ತೀವಿ, ನಾವು ಮಧ್ಯದಲ್ಲಿ ಬಿಡಲ್ಲ. ಮೈಂಡ್ ನೆಗೆಟಿವ್ ಹೇಳಿದ್ರು ಬಿಡಲ್ಲ, ವ್ರತ ಅಂತ ಭಯ ಭಕ್ತಿಲ್ ಮಾಡ್ತಾ ಇರ್ತೀವಿ. 21 days, 48 days, 108 days ಆದಾಗ ಏನಾಗಿರುತ್ತೆ, ಮೈಂಡ್ ಅಲ್ಲಿ ರಿಜಿಸ್ಟರ್ ಆಗಿರುತ್ತೆ, ಓಕೆ ಇದು ಸೇಫ್ ಅಂತ. ಅದಾದ್ಮೇಲೆ ನಿಂಗೆ ಅದು ಅಭ್ಯಾಸ ಆಗ್ಬಿಟ್ಟಿರುತ್ತೆ, ಮೈಂಡ್ ರಿಜಿಸ್ಟರ್ ಆಗಿರುತ್ತೆ. ಸೊ ನಿನ್ಗೆ ಅದನ್ನ ಆರಾಮಾಗಿ ಮಾಡೋಕ್ ಬಿಡುತ್ತೆ ಅದು. ನಮ್ ಬ್ರೈನ್ ಅಲ್ಲಿ ನೀವ್ ಏನ್ ಕತ್ತೆತ್ತಿ ಆಕಾಶ ನೋಡಿದಾಗ ನಿಮ್ಗೆ ಬಿಲಿಯನ್ಸ್ ಆಫ್ ಸ್ಟಾರ್ಸ್ ಕಾಣಿಸುತ್ತಲ್ಲ, ನಕ್ಷತ್ರಗಳು, ಅದಕ್ಕಿಂತ 3 ಪಟ್ಟು ಜಾಸ್ತಿ ನ್ಯೂರಾನ್ಸ್ ನಮ್ ಬ್ರೈನ್ ಅಲ್ಲಿ ಇರುತ್ತೆ. ನೀವ್ ಯಾವ್ದೇ ಒಂದ್ ಆಲೋಚನೆ ಮಾಡಿದ್ರೆ ಆ ನ್ಯೂರಾನ್ಸ್ ಕನೆಕ್ಷನ್ ಆಗುತ್ತೆ. ಯಾವ್ದೋ ಒಂದು ಹೊಸ ಅಭ್ಯಾಸ ಆಗ್ಬೇಕಂದ್ರೂ ಆ ನ್ಯೂರಾನ್ಸ್ ಕನೆಕ್ಷನ್ ಆಗಿರ್ಬೇಕು. ನೀವ್ ಯಾವ್ದನ್ನ ಪದೇ ಪದೇ ರಿಪೀಟೆಡ್ ಆಗಿ ಮಾಡ್ತಾ ಇರ್ತೀರಾ, ನಿಮ್ ಒಳಗ ಆ 2 ನ್ಯೂರಾನ್ಸ್ ಕನೆಕ್ಷನ್ ಆಗ್ತಾ ಇರುತ್ತೆ. ಆ ನ್ಯೂರಾನ್ಸ್ ಹೇಗ್ ಕನೆಕ್ಷನ್ ಆಗುತ್ತೆ ಅದು ವಿಡಿಯೋ ನೋಡೋಣ. ನೋಡಿ, ನೀವೇನೋ ಆಲೋಚನೆ, ಹೊಸ ಅಭ್ಯಾಸ ಮಾಡುವಾಗ ಈ ತರ 2 ನ್ಯೂರಾನ್ಸ್ ಈ ತರ ಕನೆಕ್ಷನ್ ಆಗುತ್ತೆ. ಇದು ನಮ್ ಬ್ರೈನ್ ಅಲ್ಲಿರೋ ನ್ಯೂರಾನ್ಸ್ ಒಂದ್ ಪಿಕ್ಚರ್. ಈ ತರ ಬಿಲಿಯನ್ಸ್ ಅಂಡ್ ಬಿಲಿಯನ್ಸ್ ಆಫ್ ನ್ಯೂರಾನ್ಸ್ ನಮ್ ಒಳಗಿರುತ್ತೆ.
ವಿಡಿಯೋ ಎಲ್ಲರಿಗೂ ಕಾಣಿಸ್ತಾ? ಎಸ್ ಮ್ಯಾಮ್. ಸೊ ಈ ತರ ಕನೆಕ್ಷನ್ ಆಗಿ ಆಗಿ ನೀವ್ ಯಾವ್ದೇ ಒಂದ್ ಮಾಡ್ತಾ ಇರ್ತೀರಲ್ವಾ, ಅದು ಕನೆಕ್ಷನ್ ಸ್ಟ್ರಾಂಗ್ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೀವು ಡ್ರೈವ್ ಮಾಡ್ತಾ ಇರ್ತೀರಾ ಕಾರು, ಫಸ್ಟ್ ಟೈಮ್ ಡ್ರೈವ್ ಮಾಡುವಾಗ ಎಷ್ಟು ಅಲರ್ಟ್ ಆಗಿರ್ತೀವಲ್ವಾ, ಎಷ್ಟು ಅಲರ್ಟ್ ಆಗಿ ಎಚ್ಚರವಾಗಿ ಡ್ರೈವ್ ಮಾಡ್ತಾ ಇರ್ತೀವಿ, ಯಾಕಂದ್ರೆ ಕನೆಕ್ಷನ್ ಆಗಿರಲ್ಲ. ಇವಾಗ ತೋರಿಸ್ದೆ ಅಲ್ವಾ ಹೇಗೆ 2 ನ್ಯೂರಾನ್ಸ್ ಕನೆಕ್ಷನ್ ಆಗುತ್ತೆ, ಈ ತರ ಕನೆಕ್ಷನ್ ಆಗುತ್ತೆ. 21 ಡೇಸ್ ಆದಾಗ ಸ್ವಲ್ಪ ಆಗಿರುತ್ತೆ, 48 ಡೇಸ್ ಆದಾಗ ಇನ್ನೂ ಡೀಪ್ ಆಗಿರುತ್ತೆ, 108 ಡೇಸ್ ಆದ್ರೆ ಇನ್ನೂ ಡೀಪ್ ಆಗಿರುತ್ತೆ. ಆ ತರ ನೀವು ಎಷ್ಟು ಅಭ್ಯಾಸ ಮಾಡ್ತೀರಾ ಅಷ್ಟು ಕನೆಕ್ಷನ್ ಆಗಿರುತ್ತೆ. ಅದೇ ನೀವು ಒಂದ್ಸರಿ ಕಾರ್ ಡ್ರೈವಿಂಗ್ ಕಲ್ತ್ಕೊಂಡ್ಮೇಲೆ ಏನಾಗುತ್ತೆ, ನೀವ್ ಏನೋ ಯೋಚನೆ ಮಾಡಿರ್ತೀರಾ, ಮನೆ ಮುಂದೆ ಕಾರ್ ಬಂದ್ ನಿಂತಿರುತ್ತೆ, ನಿಮ್ಗೆ ಅನ್ಸುತ್ತೆ ಅಯ್ಯೋ ನಾನು ಏನೋ ಬಂದ್ಬಿಡ್ತಾಗ್ಲೇ ಮನೆ ಅಂತ ಅಲ್ವಾ. ಹೇಗೆ ಬ್ರೈನ್ ಅಲ್ಲಿ ನ್ಯೂರಾನ್ಸ್ ಕನೆಕ್ಷನ್ ಆಗಿದೆ. ಸೊ ನೀವು ಅದು ಅಭ್ಯಾಸ ಆಗೋವರೆಗೂ ಅಷ್ಟೇ ನೀವು ಎಚ್ಚರವಾಗಿ ಪ್ರಯತ್ನವಾಗಿ ಮಾಡ್ಬೇಕು. ಅದ್ ಒಂದ್ಸರಿ ಅಭ್ಯಾಸ ಆಗ್ಬಿಟ್ಟು ನ್ಯೂರಾನ್ಸ್ ಕನೆಕ್ಷನ್ ಆದ್ರೆ ನೀವೇನು ಎಚ್ಚರವಾಗಿ ಕಷ್ಟ ಪಡೋಷ್ಟಿರಲ್ಲ. ಇವಾಗ ನಾವು ಸ್ಟಾರ್ಟಿಂಗ್ ಯಾವ್ದೇ ಮಾಡಿದ್ರು ನಮ್ಗೆ ಯಾಕೆ ಕಷ್ಟ ಅನ್ಸುತ್ತೆ ಅಂದ್ರೆ ನಮ್ ಬ್ರೈನ್ ಅಲ್ಲಿ ನ್ಯೂರಾನ್ಸ್ ಕನೆಕ್ಷನ್ ಇರಲ್ಲ ಅದ್ರದ್ದು, ಅದಕ್ಕೆ ಕಷ್ಟ ಅನ್ಸಿರುತ್ತೆ. ಅದೇ ಹೇಳ್ತಾರಲ್ವಾ ಕಲಿಯೋವರೆಗೂ ಬ್ರಹ್ಮವಿದ್ಯೆ, ಕಲ್ತ ಮೇಲೆ ಕೋತಿ ವಿದ್ಯೆ ಅಂತ. ಹೀಗೆ ಕಲಿಯೋವರೆಗೂ ಬ್ರಹ್ಮವಿದ್ಯೆ ಎಷ್ಟು ಕಷ್ಟ ಅನ್ಸ್ತಾ ಇರುತ್ತೆ, ಯಾಕಂದ್ರೆ ಕನೆಕ್ಷನ್ ಇರಲ್ಲ. ಮಾಡ್ತಾ 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 ನಮ್ಗೆ ಆ ಕನೆಕ್ಷನ್ ಆದಾಗ ಏನಾಗುತ್ತೆ, ಕನೆಕ್ಷನ್ ಆದಾಗ ಈಸಿ, ಎಲ್ಲ ಈಸಿ ಅನ್ಸ್ಬಿಡುತ್ತೆ. ಅಭ್ಯಾಸ ಆಗ್ಬೇಕು, ಅಲ್ಲಿವರೆಗೂ ಅದು ಕಷ್ಟ ಅನ್ಸ್ತಾ ಇರುತ್ತೆ. ಸೊ ಇವಾಗ ನ್ಯೂರಾನ್ಸ್ ಕನೆಕ್ಷನ್ ಹೇಗಾಯ್ತು ಅಂತ ಗೊತ್ತಾಯ್ತಲ್ವಾ. ಇವಾಗ ನಾವು ಹಳೆಯ ಅಭ್ಯಾಸಗಳನ್ನ ಅದಕ್ಕೆ ಬ್ರೇಕ್ ಮಾಡೋಕ್ ಆಗಲ್ಲ. ಈಗ ಫಾರ್ ಎಕ್ಸಾಂಪಲ್ ಎಷ್ಟೋ ವರ್ಷದಿಂದ ಸ್ಮೋಕ್ ಮಾಡ್ತಾ ಇರ್ತಾರೆ, ಅವರು ಆ ಅಭ್ಯಾಸ ಬಿಡ್ಬೇಕಂತ ಎಷ್ಟು ಮಾಡಿದ್ರು 1 ದಿನ 2 ದಿನ ಆಮೇಲೆ ಯಾಕೆ ಆಗಲ್ಲ ಅಂದ್ರೆ ಬ್ರೈನ್ ಅಲ್ಲಿ ಅಷ್ಟು ನ್ಯೂರಾನ್ಸ್ ಕನೆಕ್ಷನ್ ಆಗೋಗಿದೆ, ಅಷ್ಟು ಸ್ಟ್ರಾಂಗ್ ಆಗಿ ಅಷ್ಟು ವರ್ಷದಿಂದ ಮಾಡಿದ್ದಾರೆ. ಅದನ್ನ ಬ್ರೇಕ್ ಮಾಡೋದು ತುಂಬಾ ಕಷ್ಟ ಹೊಸ ಅಭ್ಯಾಸ ಆಗೋವರ್ಗು. ಸೊ ಎಲ್ರು ಏನ್ ಮಾಡ್ತಾರೆ ಗೊತ್ತಾ, ಬ್ರೈನಿಗೆ ನಾ ಹೇಳ್ದೆ ಅಲ್ವಾ ಡಿಫ್ರೆನ್ಸ್ ಗೊತ್ತಿಲ್ಲ, ಈ ಕ್ಷಣದಲ್ಲಿ ಇರುತ್ತೆ ಅಂತ. ಇವಾಗ ನೀವು ನೋಡಿ ಸ್ಮೋಕ್ ಮಾಡೋರು ಬಿಡ್ಬೇಕು ಅಂದ್ರೆ ಏನ್ ಮಾಡ್ತಾರೆ ಗೊತ್ತಾ, ನಂಗೆ ಸ್ಮೋಕಿಂಗ್ ಬಿಡ್ಬೇಕು, ನನ್ ಸ್ಮೋಕಿಂಗ್ ಬಿಡ್ಬೇಕು ಅಂತ ಇರ್ತಾರೆ. ಬಟ್ ನಿಮ್ಗೆ ಏನ್ ಪಿಕ್ಚರ್ ಬರ್ತಿದೆ ಸ್ಮೋಕಿಂಗ್ ಬಿಡ್ಬೇಕು ಅಂತ ಹೇಳಿದಾಗ ನಿಮ್ ತಲೆಯಲ್ಲಿ ಸಿಗರೆಟ್ ಪಿಕ್ಚರ್ ಬರುತ್ತೆ ಅಲ್ವಾ, ನೀವ್ ಸ್ಮೋಕಿಂಗ್ ಬಿಡ್ಬೇಕು ಅಂತ ಹೇಳಿದ್ರೆ. ಸೊ ನೀವ್ ಯಾವ್ದಾದ್ರು ಬೇಡ ಅಂದ್ರೆ ಅದನ್ನ ಹೇಳ್ಬಾರ್ದು, ನಿಮ್ಗೆ ಏನ್ ಬೇಕು ಅದನ್ನ ಹೇಳ್ಬೇಕು. ಯಾಕಂದ್ರೆ ನೀವ್ ಏನ್ ವರ್ಡ್ಸ್ ಹೇಳ್ತೀರಾ ಆ ಇಮೇಜ್ ಆಟೋಮೆಟಿಕ್ ಬಂದ್ಬಿಡುತ್ತೆ. ಇವಾಗ ನೋಡಿ ನಾನು ನಿಮ್ಗೆ ಹೇಳ್ತೀನಿ, ಒಂದ್ ಆನೆನ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಅಂದ್ರೆ ನಿಮ್ ತಲೆಯಲ್ಲಿ ಆಲ್ರೆಡಿ ಒಂದ್ ಆನೆ ಪಿಕ್ಚರ್ ಬಂದ್ಬಿಡ್ತು ಅಲ್ವಾ. ಇವಾಗ ನಾನು ಹೇಳ್ತೀನಿ ಒಂದ್ ರೆಡ್ ರೋಸ್ ಅಂತ ಅಂದ ತಕ್ಷಣ ನಿಮ್ ತಲೆಯಲ್ಲಿ ಆಗ್ಲೇ ಒಂದ್ ರೆಡ್ ರೋಸ್ ಪಿಕ್ಚರ್ ಬಂತು ಅಲ್ವಾ. ಇವಾಗ ನಾನು ಹೇಳ್ತೀನಿ ಬೇಡ, ಇಮ್ಯಾಜಿನ್ ಮಾಡ್ಕೊಳ್ಳಿ, ಬೇಡಾನ ಇಮ್ಯಾಜಿನ್ ಮಾಡ್ಕೊಳ್ಳಿ, ಆಗತ್ತಾ? ಬೇಡಾನ ಇಮ್ಯಾಜಿನ್ ಮಾಡ್ಕೊಳಕ್ಕೆ. ಬೇಕು ಬೇಕು ಅಂತ ನಾ ಹೇಳ್ತಾ ಇದೀನಿ, ಇಮ್ಯಾಜಿನ್ ಮಾಡ್ಕೊಳ್ಳಿ ಬೇಕುನ. ಯಾವ್ದಾದ್ರು ಪಿಕ್ಚರ್ ಬಂತಾ? ಬೇಡ ಬೇಕುಗೆ ಯಾವ್ದು ಪಿಕ್ಚರ್ ಬರಲ್ಲ, ಅದ್ರ ಹಿಂದೆ ಮುಂದೆ ನೀವ್ ಏನ್ ಹಾಕ್ತೀರಾ ಆ ಪಿಕ್ಚರ್ ಮಾತ್ರನೇ ಬರೋದು. ಈಗ ನಂಗೆ ಸ್ಮೋಕಿಂಗ್ ಬೇಡ, ಬೇಡ ನಿಮ್ ಮೈಂಡಿಗೆ ಗೊತ್ತಾಗಲ್ಲ, ಯಾಕಂದ್ರೆ ಯಾವ್ದು ಪಿಕ್ಚರ್ ಬರಲ್ಲ, ಅದ್ ಎಲ್ಲಾನು ಪಿಕ್ಚರ್ ಮುಖಾಂತರನೇ ತಗೊಳ್ಳೋದು. ಬೇಡ ಅಂದ್ರೆ ಅದಕ್ಕೆ ಗೊತ್ತಾಗಲ್ಲ, ಬೇಡಾಗ ಯಾವ್ದು ಪಿಕ್ಚರ್ ಇಲ್ಲ. ನೀವ್ ಏನ್ ಹೇಳ್ತೀರಲ್ಲ ಸ್ಮೋಕಿಂಗ್ ಬೇಡ ಅಂದ ತಕ್ಷಣ ಅದು ಸಿಗರೆಟ್ ಪಿಕ್ಚರ್ ಬರುತ್ತೆ. ನಂಗೆ ಸ್ಮೋಕಿಂಗ್ ಬೇಡ, ನಂಗೆ ಸ್ಮೋಕಿಂಗ್ ಬೇಡ ಅಂದ್ರೂ ಅದು ಸ್ಮೋಕಿಂಗ್ ಪಿಕ್ಚರೇ ಬರ್ತಿರೋದ್ರಿಂದ ಅದೇನಾಗುತ್ತೆ ಗೊತ್ತಾ, ನೀವ್ ಸ್ಮೋಕಿಂಗ್ ಬಿಡೋಕ್ ಸಾಧ್ಯನೇ ಇಲ್ಲ. ನೀವ್ ಏನ್ ಹೇಳ್ಬೇಕಂದ್ರೆ ನಾನು ಹೊಸ ಅಭ್ಯಾಸ ಮಾಡ್ಬೇಕು, ನಾನು ಹೆಲ್ದಿ ಲೈಫ್ ಸ್ಟೈಲ್ ಫಾಲೋ ಮಾಡ್ಬೇಕು. ನೋಡಿ ನಾನು ಹೆಲ್ದಿಯಾಗಿ ಲೈಫ್ ಸ್ಟೈಲ್ ಫಾಲೋ ಮಾಡ್ಬೇಕಂದ ತಕ್ಷಣ ನಿಮ್ ತಲೆಯಲ್ಲಿ ಏನ್ ಬರುತ್ತೆ, ಆರ್ಗ್ಯಾನಿಕ್ ತರಕಾರಿ ಹಣ್ಣುಗಳ ಪಿಕ್ಚರ್ ಬರುತ್ತೆ. ಆಮೇಲೆ ನೀವು ನೇಚರಲ್ ವಾಕ್ ಮಾಡೋ ತರ, ಯೋಗ ಮಾಡೋ ತರ ಪಿಕ್ಚರ್ ಬರುತ್ತೆ. ಹೆಲ್ದಿ ಲೈಫ್ ಸ್ಟೈಲ್ ಅನ್ನು ಬಿಲ್ಡ್ ಮಾಡ್ಬೇಕು ಅಂದ್ರೆ ಅದಷ್ಟೇ ನಿಮ್ ಮೈಂಡಿಗೆ ಗೊತ್ತಾಗೋದು, ಬೇಕು ಬೇಡ ಗೊತ್ತಾಗಲ್ಲ ಅದಕ್ಕೆ. ಸೊ ಇದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಫಾರಿನ್ ಅಲ್ಲಿ ಟ್ರಂಪ್ ಇದಾದ್ರಲ್ವಾ, ಗೆದ್ರಲ್ವಾ, ಇವಾಗಲ್ಲ ಲಾಸ್ಟ್, ಅವಾಗ ಯಾರಿಗೂ ಜನಕ್ಕೆ ಇಷ್ಟನೇ ಇರ್ಲಿಲ್ಲ ಟ್ರಂಪ್ ಗೆಲ್ಲೋದು. ಸೊ ಅವ್ರು ಏನ್ ಮಾಡ್ತಾ ಇದ್ರು ಗೊತ್ತಾ, ಪ್ರೊಟೆಸ್ಟ್ ಮಾಡ್ತಾ ಇದ್ರು, ಟ್ರಂಪ್ ಬೇಡ ಟ್ರಂಪ್ ಬೇಡ ಅಂತ. ಬಟ್ ಟ್ರಂಪೇ ಗೆದ್ರು. ಅವಾಗ ಈ ಸೈಕಾಲಜಿಸ್ಟ್ ಎಲ್ಲ ಹೋಗಿ ಸ್ಟಡಿ ಮಾಡಿದ್ರು, ಯಾಕೆ ಟ್ರಂಪ್ ಬೇಡ ಅಂತ ಇಷ್ಟು ವಿರೋಧ ಇದ್ರು ಹೇಗ್ ಗೆದ್ರು ಅವರು ಅಂತ. ಸೊ ಅಷ್ಟೂ ಜನ ಕಲೆಕ್ಟಿವ್ ಕಾನ್ಶಿಯಸ್ನೆಸ್ ಏನ್ ಮಾಡ್ತಿದ್ದಾರೆ, ಟ್ರಂಪಿಗೆ ಗಮನ ಕೊಡ್ತಾ ಇದಾರೆ, ಎನರ್ಜಿ ಪಿಕ್ಚರ್ ಟ್ರಂಪ್ ಟ್ರಂಪ್ ಬೇಡ ಗೊತ್ತಾಗ್ತಾ ಇಲ್ಲ ನಿನ್ ಮೈಂಡಿಗೆ, ಎಲ್ಲಾರ್ದು ಎನರ್ಜಿ ಎಲ್ಲಿ ಕೊಡ್ತಿದ್ದಾರೆ, ಟ್ರಂಪಿಗೆ ಕೊಡ್ತಾ ಇದಾರೆ. ಸೊ ಟ್ರಂಪ್ ಗೆದ್ರು. ಅವರು ಟ್ರಂಪ್ ಬೇಡ ಅಂತ ಹೇಳ್ಬಾರ್ದಿತ್ತು, ಯಾರ್ ಬೇಕು ಅಂತ ಹೇಳ್ಬೇಕಿತ್ತು. ಅವಾಗ ಅಲ್ಲಿಗೆ ಆ ಪಿಕ್ಚರ್ ಬರ್ತಿತ್ತು, ಅಲ್ಲಿಗೆ ಗಮನ ಹೋಗ್ತಿತ್ತು, ಅಲ್ಲಿಗೆ ಎನರ್ಜಿ ಹೋಗ್ತಾ ಇತ್ತು. ಅವ್ರು ಟ್ರಂಪ್ ಬೇಡ ಬೇಡ ಅಂತ ಅನ್ಬಿಟ್ಟು ಟ್ರಂಪಿಗೆ ಎನರ್ಜಿ ಕೊಟ್ಟು ಟ್ರಂಪ್ ಗೆದ್ರು. ಮದರ್ ತೆರೆಸಾಗೆ ಒಂದಿನ ಒಬ್ರು ಬರ್ತಾರೆ, ಅವ್ರು ಬಂದ್ಬಿಟ್ಟು ಹೇಳ್ತಾರೆ ಮದರ್ ತೆರೆಸಾಗೆ, ನಾವು ಆಂಟಿ ಟೆರರಿಸ್ಟ್ ಪ್ರೋಗ್ರಾಮ್ ಮಾಡ್ತಾ ಇದೀವಿ, ರ್ಯಾಲಿ ಮಾಡ್ತಾ ಇದೀವಿ, ನೀವು ಬನ್ನಿ ಅಂತ. ಯಾಕಂದ್ರೆ ಇವ್ರು ಶಾಂತಿ ಬಗ್ಗೆ ತುಂಬಾ ಪ್ರಚಾರ ಮಾಡ್ತಾ ಇದ್ರಲ್ವಾ, ನೀವು ಬನ್ನಿ ಆಂಟಿ ಟೆರರಿಸ್ಟ್ ನಾವು ರ್ಯಾಲಿ ಮಾಡ್ತಾ ಇದೀವಿ ಅಂತ. ಅವ್ರ ಮದರ್ ತೆರೆಸಾ ಹೇಳ್ತಾರೆ ನಾನು ಬರಲ್ಲ ಅಂತ. ಅವ್ರು ಹೊರಟೋಗ್ತಾರೆ.
ಇವ್ರು ಕೇಳ್ತಾರೆ ಅವ್ರ ಶಿಷ್ಯ ಅಂದ್ರು, ಯಾಕೆ ನೀವು ಬರಲ್ಲ ಅಂತ ಹೇಳಿದ್ರಿ, ನೀವು ಇಷ್ಟು ಶಾಂತಿಗೋಸ್ಕರ ಕೆಲಸ ಮಾಡ್ತೀರಾ ಅಂತ. ಅವಾಗ ಅವ್ರು ಹೇಳಿದ್ರು, ಶಾಂತಿಗೋಸ್ಕರ ರ್ಯಾಲಿ ಮಾಡ್ತೀವಿ ಅಂದ್ರೆ ನಾನು ಹೋಗ್ತಾ ಇದ್ದೆ, ಅವ್ರು ಆಂಟಿ ಟೆರರಿಸ್ಟ್ ಅಂತ ಹೇಳ್ತಿದ್ದಾರೆ, ಅದಕ್ಕೆ ನಾನು ಹೋಗ್ಲಿಲ್ಲ ಅಂತ. ಸೊ ನಾವು ಮತ್ತೆ ಗಮನ ಎಲ್ಲಿ ಕೊಡ್ತಾ ಇದೀವಿ ಅಲ್ಲಿ? ಆಂಟಿ ಟೆರರಿಸ್ಟ್ ಅಂದ್ರೆ ಟೆರರಿಸಂಗೆ ಕೊಡ್ತಾ ಇದೀವಿ ಗಮನ. ಪಿಕ್ಚರ್ ಎಲ್ಲ ಅದೇ ಬರ್ತಿದೆ. ನಮ್ಗೆ ಏನ್ ಬೇಕು ಅಷ್ಟೇ ಕೊಡ್ಬೇಕು, ಬೇಡ ಅದಕ್ಕೆ ಕೊಡಬಾರ್ದು. ಸೊ ಇವಾಗ ನಿಮಗೆ ಗೊತ್ತಾಯ್ತಾ ಮೈಂಡ್ ಹೇಗೆ ಪಿಕ್ಚರ್ ಕೆಲಸ ಮಾಡುತ್ತೆ? ಬೇಕು ಬೇಡಾಗೆ ಅದಕ್ಕೆ ಯಾವ್ದು ಪಿಕ್ಚರ್ ಬರಲ್ಲ, ಅದ್ರ ಹಿಂದೆ ಮುಂದೆ ಏನ್ ಹಾಕ್ತೀರಾ ನೀವು ಅದು ಬರುತ್ತೆ. ಸೊ ಇವಾಗ ಇನ್ನೊಂದು ಟ್ರಿಕ್, ಹೇಗೆ ನಮ್ಮ ಮೈಂಡ್ ಯಾವಾಗ್ಲೂ ನೆಗೆಟಿವ್ ಹೋಗುತ್ತೆ ಅದನ್ನ ಹೇಗೆ ಪಾಸಿಟಿವ್ಗೆ ಶಿಫ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ. ಸೊ ಅದಕ್ಕೆ ಒಂದ್ ಕತೆ ಹೇಳ್ತೀನಿ. ಏನಂದ್ರೆ ಕೃಷ್ಣ ಮತ್ತೆ ಬಲರಾಮ ನಮ್ಮೆಲ್ಲರಿಗೂ ಗೊತ್ತಲ್ವಾ? ಕೃಷ್ಣ ಬಲರಾಮ ಚಿಕ್ಕೋರಿರುವಾಗ ಏನಾಗುತ್ತೆ, ಕಾಡಲ್ಲಿ ಆಟಾಡ್ತಾ ಇರ್ತಾರೆ ಅವರು ಇಬ್ರು. ಆಟಾಡ್ತಾ ಏನಾಗುತ್ತೆ, ಕೃಷ್ಣ ಮತ್ತೆ ಬಲರಾಮ ಇಬ್ರು ಬೇರೆ ಬೇರೆ ಆಗ್ಬಿಡ್ತಾರೆ. ಬಲರಾಮ ಎಲ್ಲಿರ್ತಾರೆ ಅಲ್ಲೊಬ್ಬ ರಾಕ್ಷಸ ಬರ್ತಾನೆ. ಆ ರಾಕ್ಷಸ ನೋಡಿ ಬಲರಾಮ ಹೆದರ್ಕೊಳ್ತಾರೆ. ಆ ಬಲರಾಮ ಹೆದರ್ಕೊಂಡಾಗ ಏನಾಗುತ್ತೆ, ಆ ರಾಕ್ಷಸ ದೊಡ್ಡದಾಗಿ ಬೆಳೆಯೋಕ್ ಶುರು ಆಗ್ತಾನೆ. ಇವ್ರು ಇನ್ನೂ ಜಾಸ್ತಿ ಹೆದರ್ಕೊಳ್ತಾ ಇರ್ತಾರೆ. ಆ ರಾಕ್ಷಸ ದೊಡ್ಡದಾಗಿ ಬೆಳೆದು ಆಕಾಶದ ಎತ್ತರದವರೆಗೂ ನಿಂತ್ಕೊಳ್ತಾನೆ. ಅವ್ನು ಯಾವಾಗ ಆಕಾಶದ ಎತ್ತರದವರೆಗೂ ನಿಂತ್ಕೊಳ್ತಾನೆ, ಬಲರಾಮಂಗ್ ಫುಲ್ ಜಾಸ್ತಿ ಭಯ ಆಗಿ ಅವ್ರು ಮೂರ್ಛೆ ಹೋಗ್ಬಿಡ್ತಾರೆ. ಕೃಷ್ಣ ಬರ್ತಾರೆ ಅಣ್ಣನ್ ಹುಡ್ಕೊಳ್ತಾ. ಕೃಷ್ಣ ಬಂದ್ ನೋಡ್ತಾರೆ, ಆಕಾಶದ ಎತ್ತರದವರೆಗೂ ಒಬ್ಬ ರಾಕ್ಷಸ ಇರ್ತಾನೆ, ಬಲರಾಮ ಅಲ್ಲಿ ಮೂರ್ಛೆ ಬಿದ್ಬಿಟ್ಟಿದ್ದಾನೆ. ಕೃಷ್ಣ ಬಂದ್ ಏನ್ ಮಾಡ್ತಾರೆ, ಅಣ್ಣನ್ ಪಕ್ಕ ಕುತ್ಕೊಂಡ್ ಸುಮ್ನೆ ಕೊಳಲುತ್ತಾ ಕುತ್ಕೊಳ್ತಾರೆ, ರಾಕ್ಷಸನ್ ಕಡೆ ನೋಡೋದು ಇಲ್ಲ. ಅವ್ರು ಸುಮ್ನೆ ಕೊಳಲುತ್ತಾ ಕುತ್ಕೊಳ್ತಾರೆ. ಆ ರಾಕ್ಷಸ ಚಿಕ್ಕದಾಗಿ ಆಗಿ ಮಾಯ ಆಗ್ಬಿಡ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಬಲರಾಮಂಗ್ ಎಚ್ಚರ ಆಗತ್ತೆ. ಅವಾಗ ಕೃಷ್ಣ ಕೇಳ್ತಾನೆ ಬಲರಾಮ, ಅಷ್ಟು ದೊಡ್ಡ ರಾಕ್ಷಸನ್ ಹೇಗ್ ಓಡಿಸ್ದೆ ನೀನು ಅಂತ. ಅವಾಗ ಕೃಷ್ಣ ಹೇಳ್ತಾರೆ, ನಾನ್ ಆ ಕಡೆ ಗಮನನೇ ಕೊಡ್ಲಿಲ್ಲ, ನಾನ್ ಕೊಳಲುತ್ತಾ ಕೂತಿದ್ದೆ ಅಷ್ಟೇ ಅಂತ. ಅಷ್ಟೇನಾ ಅಂತ ಕೇಳ್ತಾರೆ. ಅಷ್ಟೇ ಅಂತ ಹೇಳ್ತಾರೆ. ಸೊ ಇದ್ ಯಾವ್ದೋ ಒಂದ್ ಕಥೆ ಅಲ್ಲ. ಇದನ್ ಯಾಕೆ ಹೇಳಿದಾರೆ ನಮ್ ಹಿಂದಿನವ್ರಂದ್ರೆ, ಆ ರಾಕ್ಷಸ ಅನ್ನೋದು ಯಾರು ಅಲ್ಲ, ನಮ್ಮಲ್ಲಿರೋ ನಮ್ ಕಷ್ಟಗಳಿರ್ಬೋದು, ನಮ್ ಜೀವನದಲ್ಲಿ ಬರೋ ಸವಾಲ್ಗಳು, ನಾವ್ ಏನ್ ಅನ್ಕೊಂಡಿದೀವಿ ಅದೇ ಆ ರಾಕ್ಷಸ. ನಾವೇನ್ ಮಾಡ್ತೀವಿ, ಯಾವಾಗ ಅದಕ್ಕೆ ಹೆದರ್ಕೊಳ್ತೀವಿ, ಅದಕ್ ಗಮನ ಕೊಡ್ತೀವಿ, ಆ ರಾಕ್ಷಸನ್ ತರ ಅದಕ್ಕೆ ನಮ್ಮಿಂದನೇ ಗಮನ, ನಮ್ಮಿಂದನೇ ಎನರ್ಜಿ ಹೋಗಿ ಆ ರಾಕ್ಷಸ ದೊಡ್ಡದಾಗಿ ನಿಂತ್ಕೊಳುತ್ತೆ. ನಾವ್ ಅನ್ಕೊಳ್ತೀವಿ ಅದಕ್ಕೆ ಎನರ್ಜಿ ಕೊಡ್ತಿರೋದ್ ನಾವ್ ಅನ್ಕೊಳ್ತೀವಿ ಆ ರಾಕ್ಷಸ ತುಂಬಾ ಶಕ್ತಿವಂತ, ಅಷ್ಟು ದೊಡ್ಡದಾಗಿದ್ದಾನೆ, ಅಷ್ಟು ಎತ್ತರದಲ್ಲಿದ್ದಾನೆ, ನಾವು ತುಂಬಾ ಚಿಕ್ಕವರು ಅಂತ ನಾವೇನ್ ಮಾಡ್ತಾ ಇದೀವಿ, ಬಲರಾಮನ್ ತರ ಮೂರ್ಛೆ ಬಿದ್ದೋಗ್ತಾ ಇದೀವಿ. ಆದ್ರೆ ನಾವೆಲ್ಲರೂ ಇವಾಗ ಇದನ್ನ ತಿಳ್ಕೊಂಡ್ಮೇಲೆ ಹೇಗಿರ್ಬೇಕು ಗೊತ್ತಾ, ಕೃಷ್ಣನ್ ತರ ಇರ್ಬೇಕು. ಗಮನ ಕೊಡಬಾರ್ದು. ಅದಕ್ಕೆ ಎನರ್ಜಿ ಎಲ್ಲ ಹೋಗ್ತಿದೆ ನಮ್ಮಿಂದಾನೆ. ನಾವ್ ಯಾವಾಗ ಅದಕ್ಕೆ ಗಮನ ಕೊಡಲ್ಲ, ಫೋಕಸ್ ಮಾಡಲ್ಲ, ಅದಕ್ಕೆ ಎನರ್ಜಿನೇ ಹೋಗಲ್ಲ. ಕೃಷ್ಣ ಯಾವಾಗ ಆ ಕಡೆ ಗಮನ ಕೊಡದೆ ಕೊಳಲುತ್ತಾ ಕುತ್ಕೊಂಡ್ರು, ಅದಕ್ಕೆ ಎನರ್ಜಿನೇ ಹೋಗ್ತಾ ಇಲ್ಲ ಅದಕ್ಕೆ. ಅದೇನಾಯ್ತು, ಆಟೋಮೆಟಿಕ್ ನೀವ್ ಇನ್ನೇನು ಮಾಡೋದ್ ಬೇಡ, ಅದೆಲ್ಲ ಅದಾಗ ತಾನೇ ಅದಕ್ಕೆ ಯಾವಾಗ ಶಕ್ತಿನೇ ಹೋಗಲ್ಲ, ಅದ್ ನಿಮ್ ಜೀವನದಲ್ಲಿ ಇರೋದೇ ಇಲ್ಲ. ಈಗ ನಮ್ ಜೀವನದಲ್ಲಿ ಏನೇ ಕಷ್ಟ ಬಂದಿರುತ್ತೆ, ಇವಾಗ ಫಾರ್ ಎಕ್ಸಾಂಪಲ್ ದುಡ್ಡು ಬೇಕಿರುತ್ತೆ, ನಾವ್ ಏನ್ ಮಾಡ್ತೀವಿ, ದುಡ್ಡಿಲ್ಲ ಅಂತ ಇರ್ತೀವಿ, ಅದಕ್ಕೆ ಗಮನ ಹೋಗ್ತಾ ಇದೆ. ಬ್ಯಾಂಕ್ ಬ್ಯಾಲೆನ್ಸ್ 0 ಅನ್ನೋ ಪಿಕ್ಚರ್ ಬರ್ತಾ ಇದೆ ದುಡ್ಡಿಲ್ಲ ಅಂದ ತಕ್ಷಣ, ಅದಕ್ಕೆ ಗಮನ ಕೊಡ್ತಾ ಇದೀವಿ, ಅದು ದೊಡ್ಡದಾಗ್ತಿದೆ, ನಮ್ಗೆ ದುಡ್ಡು ಬರ್ತಿಲ್ಲ, ಡೇಟ್ ಹತ್ರ ಬರ್ತಿರುತ್ತೆ, ಅದೇ ಯೋಚನೆ ಆಗ್ತಾ ಇರುತ್ತೆ ಅಲ್ವಾ ನಮ್ಗೆ. ಆ ರಾಕ್ಷಸನ್ ನಾವೇ ದೊಡ್ಡದ್ ಮಾಡ್ತಾ ಇರ್ತೀವಿ. ಸೊ ನಾವ್ ಹಾಗ್ ಮಾಡ್ಬಾರ್ದು. ನನ್ನ ಹತ್ರ ಆಲ್ರೆಡಿ ದುಡ್ಡಿದೆ ಅದಕ್ಕೆ ಗಮನ ಕೊಡ್ಬೇಕು. ಹೇಗಾದ್ರೂ ಒಂದ್ ಹೆಲ್ಪ್ ಬರುತ್ತೆ, ಏನಾದ್ರೂ ಒಂದ್ ಸೊಲ್ಯೂಷನ್ ಸಿಗುತ್ತೆ. ನಾವ್ ಇದನ್ನ ಚಿಕ್ಕ ವಿಷಯಗಳಿಗೆಲ್ಲ ಅಳವಡಿಸ್ಕೊಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನಮ್ಗೆ ಹಶುವಾಗ್ತಿದ್ರೆ, ನಾವು ಹಶುವಾಗ್ತಿದೆ ಅಂತ ಹೇಳಲ್ಲ, ಊಟ ಬೇಕು ಊಟ ಅಂತೀವಿ. ನಮ್ ಗಮನ ಯಾವಾಗ ಊಟದ ಕಡೆ ಹೋಗುತ್ತೆ, ಹೇಗೋ ಒಂದ್ ಊಟ ಸಿಗುತ್ತೆ, ಹೋಟೆಲ್ ಅಥವಾ ಮನೇಲಿ ಏನೋ ಒಂದ್ ಸಿಗುತ್ತೆ, ತಿಂತೀವಿ, ಹಶು ಹೋಗುತ್ತೆ. ನಾವು ಬಾಯಾರಿಕೆ ಆದಾಗ ಏನ್ ಮಾಡ್ತೀವಿ, ನೀರ್ ಬೇಕು ಅಂತೀವಿ. ನೀರ್ ಹೇಗೋ ಸಿಗುತ್ತೆ, ನೀರ್ ಕುಡಿತೀವಿ, ಬಾಯಾರಿಕೆ ಸರಿ ಹೋಗುತ್ತೆ. ಅದೇ ಯಾವಾಗ ದೊಡ್ಡ ವಿಷಯಗಳು ಬರುತ್ತೆ, ದೊಡ್ಡ ವಿಷಯಗಳಿಗೆ ಇದನ್ನ ಅಳವಡಿಸಲ್ಲ, ಚಿಕ್ಕ ವಿಷಯಕ್ಕೆ ಆಟೋಮೆಟಿಕ್ ಅಪ್ಲೈ ಮಾಡ್ತಾ ಇದೀವಿ. ದೊಡ್ಡ ವಿಷಯಗಳು ಬಂದಾಗ ಏನ್ ಮಾಡ್ತೀವಿ, ಅದನ್ನ ದೊಡ್ಡದ್ ಮಾಡಿ, ನಮಗ್ ಶಕ್ತಿ ಇಲ್ಲ, ನಾವು ಚಿಕ್ಕವ್ರ ಅಂತ ಅನ್ಕೊಂಡು ಅದಕ್ಕೆ ಶಕ್ತಿ ಕೊಟ್ಟು ಆ ಕಷ್ಟಗಳನ್ನ, ಆ ನೆಗೆಟಿವ್ನ ದೊಡ್ಡದ್ ಮಾಡ್ತೀವಿ, ನಾವ್ ಚಿಕ್ಕವ್ರು ಅಂತ ಅನ್ಕೊಂಡು. ಸೊ ಇವಾಗ ನಾವ್ ಏನ್ ಮಾಡ್ಬೇಕು, ಅದಕ್ ಶಕ್ತಿ ಎಲ್ಲೂ ಇಲ್ಲ. ನಮಗ್ ಬರೋ ಸವಾಲ್ಗಳು ನಮ್ಗಿಂತ ದೊಡ್ಡದಾಗಿರೋಕ್ ಸಾಧ್ಯನೇ ಇಲ್ಲ, ನಮಗಿಂತ ಪವರ್ಫುಲ್ ಇನ್ನೇನು ಇರೋಕ್ಕೂ ಸಾಧ್ಯನೇ ಇಲ್ಲ. ಅದೆಲ್ಲ ನಮ್ಗೆ ಏನೋ ಒಂದ್ ಕಲ್ಸೋಕೆ, ಏನೋ ಒಂದ್ ಪಾಠ ಕಲ್ಸೋಕೆ, ಏನೋ ಒಂದ್ ಅರ್ಥ ಮಾಡ್ಸೋಕ್ ಬಂದಿರುತ್ತೆ ಅಷ್ಟೇ. ಸೊ ನಾವ್ ಗಮನನ ನೆಗೆಟಿವ್ ಆಗಿ ಅದಕ್ಕೆ ಕೊಡ್ಬಾರ್ದು, ಪಾಸಿಟಿವ್. ನಿಮ್ ಜೀವನದಲ್ಲಿ ಏನೇ ನೆಗೆಟಿವ್ ಇರ್ಲಿ, ಇವಾಗ ಏನೋ ಒಂದ್ ಕೈಯಲ್ಲಿ ಗಾಯ ಆಗಿದ್ರೆ ಗಾಯದ ಕಡೆ ಹೋಗ್ಬಾರ್ದು, ಅದಕ್ಕೆ ಔಷಧಿ ಏನು ಅಲ್ಲಿ ಇರ್ಬೇಕು ನಿಮ್ ಗಮನ. ನೀವ್ ಯಾವಾಗ, ಇದು ತುಂಬಾ ಚಿಕ್ಕದ್ ಅನ್ಸುತ್ತೆ ನಿಮ್ಗೆ, ಬಟ್ ಇದನ್ನ ಟ್ರೈ ಮಾಡಿ ನೋಡಿ. ನೀವ್ ಯಾವಾಗ ಟ್ರೈ ಮಾಡ್ತೀರಾ ನಿಮ್ಗೆ ಗೊತ್ತಾಗುತ್ತೆ, ಜಸ್ಟ್ ನಿಮ್ ಫೋಕಸ್, ನಿಮ್ ಗಮನ ಅಲ್ಲಿಂದ ತೆಗೀರಿ,
ನಿಮ್ಗೆ ಏನ್ ಬೇಕು ಅದ್ರ ಕಡೆ ಗಮನ ಕೊಡಿ, ನೋಡಿ ನಿಮ್ಗೆ ಹೇಗೆ ಅದ್ಭುತಗಳು ಸೃಷ್ಟಿ ಆಗತ್ತೆ. ಜಸ್ಟ್ ಫೋಕಸ್ ಶಿಫ್ಟ್ ಮಾಡ್ಬೇಕು ನೀವು. ನಮ್ ಆಲೋಚನೆಗಳಿಗೆ ಎಷ್ಟು ಶಕ್ತಿ ಇದೆ ಅಂತ ಇವಾಗ ಒಂದು ವಿಡಿಯೋ ಶೇರ್ ಮಾಡ್ತೀನಿ, ಅದ್ರಲ್ಲಿ ನೋಡಿ. ಆ ವಿಡಿಯೋ ನಾನು ಎಕ್ಸ್ಪ್ಲೈನ್ ಮಾಡಿರ್ತೀನಿ, ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಆಮೇಲೆ ಕೇಳಿ ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಒಬ್ರು ಸೈಂಟಿಸ್ಟ್ ಏನ್ ಮಾಡ್ತಾರೆ, ಒಂದ್ ಮೊಟ್ಟೆ ತಗೊಳ್ತಾರೆ. ಒಂದ್ ಮೊಟ್ಟೆ ತಗೊಂಡು ಅದಿನ್ನು ಮರಿ ಆಗೋಕ್ ಮುಂಚೆ, ಅಮ್ಮನ್ ನೋಡೋಕ್ ಮುಂಚೆನೆ ಆ ಮೊಟ್ಟೆನ್ ತಗೊಂಡ್ ಬಂದ್ ಇಟ್ಕೊಂಡು ಅದ್ ಮರಿ ಆದ್ಮೇಲೆ ಒಂದ್ ಟೇಬಲ್ ಇರುತ್ತೆ, ಆ ಟೇಬಲ್ ಮೇಲೆ ಇಡ್ತಾರೆ. ಅದನ್ನ ಟೇಬಲ್ ಮೇಲೆ ಇಟ್ಬಿಟ್ಟು ಅದ್ರ ಜೊತೆ ಒಂದು ರೋಬೋಟ್ ನ ಬಿಡ್ತಾರೆ. ಆ ರೋಬೋಟ್ಗೆ ಏನಂದ್ರೆ, ಅದು ಇವಾಗ ನಮ್ಮ ಮನೆಗಳಲ್ಲೆಲ್ಲ ವ್ಯಾಕ್ಯೂಮ್ ಕ್ಲೀನರ್ ಬಂದಿದೆಯಲ್ಲ, ರೋಬೋಟ್ ವ್ಯಾಕ್ಯೂಮ್ ಕ್ಲೀನರ್ ಅಂತ, ತನ್ನಿಂದ ತಾನೇ ಕ್ಲೀನ್ ಮಾಡ್ತಾ ಹೋಗುತ್ತೆ. ಏನಾದ್ರೂ ಅಡ್ಡ ಸಿಕ್ಕಿದ್ರೆ ಮತ್ತೆ ವಾಪಸ್ ಬರುತ್ತೆ, ಈ ಕಡೆ ಬರುತ್ತೆ. ಆತರ ರೋಬೋಟ್ ಅದು. ಸುಮ್ನೆ ಇಲ್ಲೇ ಹೋಗ್ಬೇಕು ಅಲ್ಲೇ ಹೋಗ್ಬೇಕಂತಿಲ್ಲ, ರ್ಯಾಂಡಮ್ ಆಗಿ ಓಡಾಡ್ತಾ ಇರುತ್ತೆ. ಆತರ ಒಂದು ರೋಬೋಟ್ ಮೆಷಿನ್ಗೆ ಕಾಳ್ಗಳನ್ನ ಹಾಕಿರ್ತಾರೆ. ಅದೇನ್ ಮಾಡುತ್ತೆ, ಒಂದೊಂದ್ ಸೆಕೆಂಡ್ಗೂ ಒಂದೊಂದ್ ಕಾಳ್ಗಳನ್ನ ಡ್ರಾಪ್ ಮಾಡ್ತಾ ಇರುತ್ತೆ ಅಷ್ಟೇ. ಸುಮ್ನೆ ರ್ಯಾಂಡಮ್ ಆಗಿ ಓಡಾಡ್ತಾ ಇರುತ್ತೆ, ಕಾಳ್ಗಳನ್ನ ಡ್ರಾಪ್ ಮಾಡ್ತಿರುತ್ತೆ. ಸೊ ಆ ಮರಿ ಏನ್ ಅನ್ಕೊಳ್ಳುತ್ತೆ, ಅದು ಅಮ್ಮನ್ನೇ ನೋಡಿಲ್ಲ ಅಲ್ವಾ, ಇದು ಊಟ ಕೊಡ್ತಾ ಇದೆ ಕಾಳು, ಸೊ ಇದು ಈ ರೋಬೋಟ್ನೇ ಅಮ್ಮ ಅಂತ ಅನ್ಕೊಂಡಿರುತ್ತೆ. ಅದೇನಾಗುತ್ತೆ, ಅಮ್ಮನ್ ಹಿಂದೆನೆ ಸುತ್ತಾ ಇರೋ ಆ ರೋಬೋಟ್ ಹಿಂದೆನೆ ಸುತ್ತಾ ಇರುತ್ತೆ. ಸ್ವಲ್ಪ ಟೈಮ್ ಆದ್ಮೇಲೆ ಏನ್ ಮಾಡ್ತಾರೆ, ಅದನ್ನ ತೆಗ್ದ್ಬಿಟ್ಟು ಆ ಮರಿನ ಅವರು ಒಂದ್ ಪಂಜರದಲ್ಲಿ ಇಡ್ತಾರೆ. ಅದು ಕಿರ್ಚೋಕ್ ಶುರು ಮಾಡುತ್ತೆ, ಊಟ ಬೇಕು, ಅಮ್ಮ ಬೇಕು, ಅಮ್ಮನ ಹತ್ರ ಹೋಗ್ಬೇಕು ಅಂತ. ಅವಾಗ ಮೆಷಿನ್ ರಾಬರ್ಟ್ ರ್ಯಾಂಡಮ್ ಆಗಿ ಎಲ್ಲಾ ಕಡೆ ಓಡಾಡ್ತಾ ಇದ್ದಿದ್ದು ಆ ಪಂಜರದ ಹತ್ರ ಮಾತ್ರ ಬಂದು ಸುತ್ತಾಡ್ತಾ ಇರುತ್ತೆ. ಅಂದ್ರೆ ಆ ಚಿಕ್ಕ ಮರಿಗೆ ಅದ್ರಕ್ಕೆ ಇರೋ ಶಕ್ತಿ ಎಷ್ಟಿದೆ ಅಂದ್ರೆ, ಒಂದು ನಿರ್ಜೀವ ವಸ್ತುನು ತನ್ನ ಹತ್ರ ಸೆಳ್ಕೊಳ್ಳೋ ಅಷ್ಟು ಶಕ್ತಿ ಇದೆ ಆ ಚಿಕ್ಕ ಮರಿಗೆ. ಸೊ ನಮಗೆ ಎಷ್ಟು ಶಕ್ತಿ ಇರ್ಬೋದು, ನಮ್ಮ ಆಲೋಚನೆಗಳಿಗೆ ಎಷ್ಟು ಶಕ್ತಿ ಇರ್ಬೋದು. ಸೊ ಆ ವಿಡಿಯೋ ಶೇರ್ ಮಾಡ್ತೀನಿ, ನೀವು ನೋಡಿ. ಆ ವಿಡಿಯೋ ಆದ್ಮೇಲೆ ಅದ್ರದ್ದು ಚಾಟ್ ತೋರಿಸ್ತೀನಿ, ಅದು ಹೇಗ್ ಓಡಾಡಿದೆ ಆ ರೋಬೋಟ್ ಅಂತ. ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಆಮೇಲೆ ಮತ್ತೆ ಇನ್ನೊಂದ್ಸರಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ಇದೆಯಲ್ಲ, ಅದು ರೋಬೋ ಎಲ್ಲಾ ಕಡೆ ಆ ಮೆಷಿನ್ ಓಡಾಡಿರೋದು. ಇದು ಯಾವಾಗ ಕೇಜ್ ಹತ್ರನೇ ನೋಡಿ, ಬಿ ಅಲ್ಲಿ ಕೇಜ್ ಹತ್ರ ಮಾತ್ರ ಓಡಾಡಿದೆ, ಈ ಕಡೆ ಎಲ್ಲ ಬಂದೇ ಇಲ್ಲ ಅದು. ಅದ್ ಯಾವಾಗ ಮರಿ ಜೊತೆ ಇತ್ತು, ಎ ಅಲ್ಲಿ ಎಲ್ಲಾ ಕಡೆ ಓಡಾಡಿದೆ, ಬಿ ಇರುವಾಗ ಮಾತ್ರ ಕೇಜ್ ಹತ್ರ ಮಾತ್ರ ಓಡಾಡಿದೆ. ಅರ್ಥ ಆಯ್ತಾ? ಓಕೆ. ಸೊ ನಾನು ಇನ್ನೊಂದು ಎಕ್ಸ್ಪೆರಿಮೆಂಟ್ ತೋರಿಸ್ತೀನಿ. ಅದ್ರಲ್ಲಿ ಏನಂದ್ರೆ, ನಾನು ಹೇಳ್ದೆ ಅಲ್ವಾ, ನಿಮ್ ಮೈಂಡಿಗೆ ವ್ಯತ್ಯಾಸನೇ ಗೊತ್ತಾಗಲ್ಲ, ನಿಜ ಯಾವ್ದು ಇದ್ಯಾವ್ದು ಅಂತ. ಸೊ ಇದಕ್ಕೊಂದು ಟೆಸ್ಟ್ ಮಾಡ್ತಾರೆ ಅವರು. ಏನಂದ್ರೆ, ಓಕೆ, ಇದಕ್ಕೊಂದು ಟೆಸ್ಟ್ ಮಾಡ್ತಾರೆ. ಏನಂದ್ರೆ, ಒಬ್ಬ ಮನುಷ್ಯ ಇರ್ತಾನೆ, ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಇದೆ ಮ್ಯಾಮ್. ಓಕೆ. ಒಬ್ಬ ಮನುಷ್ಯ ಇರ್ತಾನೆ, ಅವನಿಗೆ ಏನ್ ಮಾಡ್ತಾರೆ ಅಂದ್ರೆ, ಅವ್ನ್ ಎರಡು ಕೈ ಹೀಗಿರುತ್ತೆ, ಅವ್ನ್ ಲೆಫ್ಟ್ ಹ್ಯಾಂಡ್ ನ ಕವರ್ ಮಾಡ್ಬಿಡ್ತಾರೆ. ಕವರ್ ಮಾಡಿ ಒಂದ್ ಪ್ಲಾಸ್ಟಿಕ್ ಕೈ ಇಡ್ತಾರೆ. ಸೊ ಮೈಂಡ್ ಏನ್ ಅನ್ಕೊಳ್ಳುತ್ತೆ, ತನ್ನ ಹತ್ರ ಯಾವ್ದು ಎರಡಿದೆ ಅದು ನನ್ ಕೈ ಅಂತ. ಇವನ್ ಕೈನ ಸ್ವಲ್ಪ ಪಕ್ಕಕ್ಕೆ ಇಟ್ಬಿಟ್ಟು ಅವ್ನ್ ಪ್ಲಾಸ್ಟಿಕ್ ಕೈನ ಇಡ್ತಾರೆ, ಅವ್ನ್ ಒಂದ್ ಕೈ ಬದಲು. ಸೊ ಪ್ಲಾಸ್ಟಿಕ್ ಕೈಗೆ ಏನ್ ಮಾಡಿದ್ರು ಅವನಿಗದ್ ಫೀಲ್ ಆಗ್ತಿರುತ್ತೆ, ಅವನಿಗದ್ ಗೊತ್ತಾಗ್ತಿರುತ್ತೆ, ನೋವಾಗ್ತಿರುತ್ತೆ. ಅವ್ನ್ ನಿಜವಾದ ಕೈಗೆ ಏನ್ ಮಾಡಿದ್ರು ಅವನಿಗೆ ಗೊತ್ತಾಗ್ತಿರಲ್ಲ. ಯಾಕಂದ್ರೆ ಮೈಂಡ್ ಅನ್ಕೊಳ್ಳುತ್ತೆ ತನ್ನ ಹತ್ರ ಯಾವ್ದು ಎರಡಿದೆ ಅದು ನನ್ ಕೈ ಅಂತ. ಅದೊಂದು ಎಕ್ಸ್ಪೆರಿಮೆಂಟ್ ಇದೆ, ನೋಡ್ಕೊಂಡ್ ಬನ್ನಿ. ಅರ್ಥ ಆಗಿಲ್ಲ ಅಂದ್ರೆ ನಾನು ಮತ್ತೆ ಹೇಳ್ತೀನಿ.
ನೋಡಿ ಅವ್ರು ಪಿನ್ನಲ್ಲಿ ಚುಚ್ತಾ ಇದ್ರೂನು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ವಿಡಿಯೋ ಕಾಣಿಸ್ತಾ? ಕಾಣಿಸ್ತಾ ಇದೆ ಮ್ಯಾಮ್. ನೋಡಿ ಅವ್ರು ಫೆದರ್ ಇಟ್ರೆ ಈಗ ಅವ್ರಿಗೆ ಕಾಣ್ತಾ ಗೊತ್ತಾಗ್ತಿದೆ, ಇಲ್ವಲ್ಲ? ಪ್ಲಾಸ್ಟಿಕ್ ಕೈಲಿ ಐಸ್ ಇಟ್ರು ಅದು ಗೊತ್ತಾಯ್ತು. ಆಮೇಲೆ ಅವ್ರ ಪಿನ್ನಲ್ಲಿ ನಿಜವಾಗ್ಲೂ ಜೋರಾಗಿ ಚುಚ್ತಾ ಇದಾರೆ, ನಿಜವಾದ ಕೈಗೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಅದೇ ಅವರು ಪ್ಲಾಸ್ಟಿಕ್ ಹ್ಯಾಂಡಿಗೆ ಸ್ವಲ್ಪ ಚುಚ್ಚಿದ್ರೆ ಅವ್ರಿಗೆ ನೋವಾಗ್ತಿದೆ. ಸೊ ಅದಕ್ಕೆ ನಿಜ ಯಾವ್ದು ಸುಳ್ಳು ಯಾವ್ದು ಗೊತ್ತಾಗಲ್ಲ, ಅದೆಲ್ಲಾನು ಸತ್ಯ ಅನ್ಕೊಳ್ಳುತ್ತೆ. ನಾವ್ ಅದಕ್ಕೆ ಯಾವಾಗ್ಲೂ ಮೈಂಡ್ಗೆ ನಾವ್ ಅನ್ಕೊಳ್ಬೋದು ಸುಮ್ನೆ ಏನು ಫೋನ್ ನೋಡ್ತಾ ಇದೀವಿ ಅಷ್ಟೇ ಅಂತ, ಅದೆಲ್ಲ ನಿಜ ಅನ್ಕೊಳ್ತಿರುತ್ತೆ. ಸೊ ನಾವು ಏನ್ ನೋಡ್ತಾ ಇದೀವಿ, ಏನ್ ಕೇಳಿಸ್ಕೊಳ್ತಾ ಇದೀವಿ, ಯಾವ ಇಮೇಜಸ್ ಬರ್ತಿದೆ, ಏನ್ ಯೋಚನೆ ಮಾಡ್ತಿದೀವಿ, ಎಲ್ಲ ಕೌಂಟ್ ಆಗುತ್ತೆ. ಅದೆಲ್ಲಾನು ನಿಜ ಅನ್ಕೊಳುತ್ತೆ. ಸೊ ಯಾವಾಗ್ಲೂ ನಾವ್ ಎಲ್ಲಿರ್ಬೇಕು, ಪಾಸಿಟಿವ್. ಅದು ಪಾಸಿಟಿವ್ ಅಲ್ಲ, ಸ್ವಲ್ಪ ನೆಗೆಟಿವ್ ಇದೆ ಅಂದ್ರೂ ನಾವು ತಕ್ಷಣ ಅದನ್ನ ಅವಾಯ್ಡ್ ಮಾಡ್ಬೇಕು. ಬರೀ ಪಾಸಿಟಿವ್ ಆಲೋಚನೆಗಳು, ಪಾಸಿಟಿವ್ ಇಮೇಜಸ್, ಯಾಕಂದ್ರೆ ಅದೇ ನಮ್ ಜೀವನದಲ್ಲಿ ನಾಳೆ ಬರುತ್ತೆ. ನೀವ್ ಏನ್ ರಿಪೀಟೆಡ್ ಆಗಿ ನೋಡ್ತಾ ಇರ್ತೀರಾ ಅದೇ ನಮ್ ಜೀವನ. ನೆಕ್ಸ್ಟ್ ಅದಕ್ ಗೊತ್ತಾಗಲ್ಲ ನಿಜ ಯಾವ್ದು ಅಂತ, ಅದನ್ನೇ ತಗೊಂಡ್ ಬರುತ್ತೆ. ಓ ಇವ್ರು ಇದನ್ನೇ ಇಮ್ಯಾಜಿನ್ ಮಾಡ್ಕೊಳ್ತಾ ಇರ್ತಾರೆ. ಇವಾಗ ನೋಡಿ ಫಾರ್ ಎಕ್ಸಾಂಪಲ್, ಯಾರೋ ಮೋಸ ಮಾಡಿರ್ತಾರೆ, ಅದನ್ನೇ ಮೆಲ್ಕ್ ಹಾಕ್ತಾ ಇರ್ತಾರೆ. ಬರೀ ನನ್ ಜೀವನದಲ್ಲಿ ಮೋಸ ಮಾಡೋರೇ ಬರ್ತಾರೆ ಅಂತ ಹೇಳ್ತಾರೆ. ಯಾರೋ ಒಬ್ರು ಮಾಡಿದ್ನ ಇವ್ರು ಮತ್ತೆ ಮತ್ತೆ ನೆನಪು ಮಾಡ್ಕೊಳ್ತಾ ಇರೋದಕ್ಕೆ, ಅವ್ರಲ್ಲ ಅಂದ್ರೆ ಇನ್ನೊಬ್ರು ಮೋಸ ಮಾಡೋರು ಬರ್ತಾ ಇರ್ತಾರೆ. ಅವ್ರ ಜೀವನದಲ್ಲಿ ಅದೇ ನಡೀತಿರುತ್ತೆ. ಯಾಕೆ ಅದೇ ನಡೀತಿರುತ್ತೆ ಅಂದ್ರೆ ಅವ್ರು ಅದೇ ನೆನಪು ಮಾಡ್ಕೊಳ್ತಾ ಇರ್ತಾರೆ, ಅದನ್ನೇ ಯೋಚನೆ ಮಾಡ್ತಾ ಇರ್ತಾರೆ. ಅವ್ರು ಯಾವಾಗ ಅದ್ರಿಂದ ಮರ್ತ್ಬಿಟ್ಟು ಕ್ಷಮಿಸ್ಬಿಟ್ಟು ಅದನ್ನ ಗಮನ ತೆಗಿತಾರೆ, ಅದ್ ಅಲ್ಲೇ ಸ್ಟಾಪ್ ಆಗ್ಬಿಡುತ್ತೆ. ಸೊ ನಾವ್ ಯಾವಾಗ ಗಮನ ಎಲ್ಲಿ ಕೊಡ್ತೀವಿ ಅದು ತುಂಬಾ ಇಂಪಾರ್ಟೆಂಟ್. ಪ್ರತಿ ಕ್ಷಣ ಇವಾಗ ನಮ್ಗೆ ಏನ್ ಯೋಚನೆ ಮಾಡ್ತಾ ಇದೀವಿ ಅದೆಲ್ಲ ಡಿಪೆಂಡ್ ಆಗಿರೋದು ಯಾವಾಗ ಗೊತ್ತಾ, ಅವೇರ್ನೆಸ್. ಆ ಜಾಗೃತ ಸ್ಥಿತಿಲಿ ಇರೋದ್ರಿಂದಾನೇ ಗೊತ್ತಾಗೋದು. ಇದಕ್ಕೆಲ್ಲ ನಮಗ್ ತುಂಬಾ ಹೆಲ್ಪ್ ಆಗೋದು ಯಾವಾಗ ಗೊತ್ತಾ, ಧ್ಯಾನ. ನಾವ್ ಯಾವಾಗ ಹೆಚ್ಚು ಹೆಚ್ಚು ಧ್ಯಾನ ಮಾಡ್ತೀವಿ, ಸಾಧನೆ ಮಾಡ್ತೀವಿ, ನಮ್ಮಲ್ಲಿ ಆ ಜಾಗೃತ ಸ್ಥಿತಿ ಜಾಸ್ತಿ ಆಗುತ್ತೆ. ಒಂದು ನೆಗೆಟಿವ್ ಆಲೋಚನೆ ಆದ ತಕ್ಷಣ ಗೊತ್ತಾಗ್ಬಿಡುತ್ತೆ. ನಮಗ್ ಸ್ಟಾರ್ಟಿಂಗ್ ಅಲ್ಲಿ ಹೇಗಿರುತ್ತೆ, ಹಾಫ್ ಅನ್ ಅವರ್ ಆಗಿ ಬೇಜಾರಾದ್ಮೇಲೆ ಗೊತ್ತಾಗುತ್ತೆ, ಅಯ್ಯೋ ನಂಗೆ ಬೇಜಾರಾಗಿದೆ, ಹಾಫ್ ಅನ್ ಅವರ್ ಇಂದ ಅರ್ಧ ಗಂಟೆಯಿಂದ ಬೇಜಾರ್, ನಂಗೇನೋ ಮೂಡೇ ಇಲ್ಲ. ಬಟ್ ಎಲ್ಲಿಂದ ಶುರು ಆಯ್ತು ಗೊತ್ತಿಲ್ಲ, ಅಷ್ಟು ಎಚ್ಚರ ಇರಲ್ಲ ನಾವು. ಯಾವಾಗ ನಾವು ಧ್ಯಾನ ಮಾಡ್ತೀವಿ, ಯಾವ ಪಾಯಿಂಟ್ ಅಲ್ಲಿ ಯಾವ ಆಲೋಚನೆ ನಾವು ಮಾಡಿದ್ರಿಂದ ನಮ್ಗೆ ಬೇಜಾರಾಗೋಕ್ ಶುರು ಆಯ್ತು, ಅದರಿಂದ ಮತ್ತೆ ಲೂಪ್ ಒಂದಾದ್ಮೇಲೆ ಒಂದ್ ಮತ್ತೆ ಮತ್ತೆ ಯೋಚನೆ ಮಾಡಿ 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 ನಮ್ ಮೂಡ್ ಹಾಳಾಗಿರುತ್ತೆ. ಬಟ್ ಅದ್ ಎಲ್ಲಿಂದ ಶುರು ಆಯ್ತು ಅಂತ ಗೊತ್ತಾಗೋದು ಯಾವಾಗ, ಧ್ಯಾನ. ಹೆಚ್ಚು ಹೆಚ್ಚು ನಾವು ಧ್ಯಾನ ಮಾಡಿದಾಗ ನಮಗ್ ಗೊತ್ತಾಗುತ್ತೆ ಎಲ್ಲಿ ಏನಾಯ್ತು, ಯಾರು ಏನ್ ಅಂದ್ರು, ಏನ್ ಕೇಳಿಸ್ಕೊಂಡಿದ್ದಕ್ ನಮ್ಗೆ ಈ ತರ ಆಯ್ತು, ಅಲ್ಲೇ ತಕ್ಷಣ ಚೇಂಜ್ ಮಾಡ್ಬೋದು ಅವಾಗ ನಾವು ಪಾಸಿಟಿವ್ಗೆ. ಸೊ ಎಲ್ರು ಹೇಳ್ತಾರೆ ಧ್ಯಾನ ಅಂದ್ರೆ ನಂಗೆ ತುಂಬಾ ಆಲೋಚನೆ ಬರುತ್ತೆ, ತುಂಬಾ ಆಲೋಚನೆ ಬರುತ್ತೆ ಅಂತ. ಜಸ್ಟ್ ಧ್ಯಾನ ಅಂದ್ರೆ ಏನು ಇಲ್ಲ, ನಮ್ ಒಳಗಡೆ ಒಬ್ಬ ಇದ್ದಾನೆ ಅಬ್ಸರ್ವರ್, ಅವನ್ನ ಅಬ್ಸರ್ವ್ ಮಾಡೋದು. ನಾವೇನ್ ಮಾಡ್ತಿದೀವಿ, ಒಳಗ್ ಕುತ್ಕೊಂಡು ಹೊರಗಡೆ ನೋಡ್ತಾ ಇದೀವಿ. ಆ ಹೊರಗಡೆ ಇರೋ ಎಲ್ಲಾ ಗಮನ ತೆಗೆದು ಮತ್ತೆ ನಮ್ಮೊಳಗೆ ಹೋಗೋದೇ ಧ್ಯಾನ. ಅದಕ್ಕೊಂದ್ ಚಿಕ್ಕ ವಿಡಿಯೋ ಇದೆ. ನೋಡಿ ಈ ಇಮೇಜ್ ಇದೆಯಲ್ಲ, ಇದೆ. ಫಸ್ಟ್ ನಮ್ ಗಮನ ಹೊರಗಿರುತ್ತೆ, ಆ ಗಮನ ಮತ್ತೆ ನಾವು ಒಳಗ್ ತಗೊಂಬಂದ್ ನಮ್ ಮೇಲೆ ನಾವ್ ಇಡೋದೇ ಧ್ಯಾನ. ನಾವ್ ಯಾವಾಗ ಧ್ಯಾನ ಮಾಡ್ತೀವಿ, ತುಂಬಾ ಈಸಿಯಾಗಿ ಮೈಂಡ್ ನಮ್ ಒಳಗ್ ಏನಾಗ್ತಿದೆ ಅಂತ ಗೊತ್ತಾಗುತ್ತೆ. ನಮ್ಗೆ ಎಲ್ಲಿ
ಬೆಳಕಿರುತ್ತೆ ಅಲ್ಲೇ ನಾವು ಏನಾದ್ರು ಕರೆಕ್ಷನ್ ಮಾಡೋಕ್ಕಾಗೋದು. ಎಲ್ಲಿ ಕತ್ಲಿರುತ್ತೆ ಅಲ್ಲಿ ನಾವು ಆಗಲ್ಲ ಅಲ್ವಾ? ಹಾಗೆ ನಾವು ಸರಿ ಮಾಡ್ಬೇಕಂದ್ರೆ ಧ್ಯಾನ, ಹೆಚ್ಚು ಹೆಚ್ಚು ಸಾಧನೆ ಮಾಡ್ಬೇಕು. ಎಲ್ರು ಹೇಳ್ತಾರೆ ನನ್ ಬುದ್ಧ ಆಗ್ಬೇಕು ಅಂತ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನಾವು ಬುದ್ಧ ಆಗೋದಲ್ಲ, ನಾವು ಫಸ್ಟ್ ಸಿದ್ಧಾರ್ಥ ಆಗ್ಬೇಕು. ಸಿದ್ಧಾರ್ಥ ಹೇಗೆ ಹಠದಿಂದ ಸಾಧನೆ ಮಾಡಿದ್ರಲ್ವಾ, ಅದು ನಾವ್ ಆಗ್ಬೇಕು. ಫಸ್ಟ್ ನಾವು ಜಾಸ್ತಿ ಜಾಸ್ತಿ ಧ್ಯಾನ ಮಾಡಿ ಸಾಧನೆ ಮಾಡಿ ಸಿದ್ಧಾರ್ಥ ಆಗ್ಬೇಕು. ಬುದ್ಧ ಆಗೋದು ಬೈ ಡಿಫಾಲ್ಟ್. ನೀವೇನ್ ಬುದ್ಧ ಆಗೋದ್ ಬೇಡ, ಸಿದ್ಧಾರ್ಥ ಆದ್ರೆ ಸಾಕು. ಆ ಸಾಧನೆ ಮಾಡಿದ್ರೆ, ಆ ಛಲ ಇದ್ರೆ ಸಾಕು, ಬುದ್ಧ ಅನ್ನೋದು ತಾನೇ ಆಗುತ್ತೆ. ಮೈಂಡ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ದೊಡ್ಡ ಟಾಪಿಕ್. ಈ 1 hour ಅಲ್ಲಿ ಎಷ್ಟಾಗತ್ತೆ ಅಷ್ಟೇ ಅರ್ಥ ಮಾಡ್ಸೋಕ್ ಟ್ರೈ ಮಾಡಿದೀನಿ. ಥ್ಯಾಂಕ್ ಯು ಟೈಮ್ ಕೊಟ್ಟಿದ್ದಕ್ಕೆ ನಿಮ್ಮೆಲ್ರಿಗೂ. ಇಷ್ಟು ಪೇಶನ್ಸ್ ಇಂದ ಕೇಳಿದೀರಾ. ಆಮೇಲೆ ಗುರುದೇವಿ ಮ್ಯಾಮ್ಗೆ ಥ್ಯಾಂಕ್ ಯು, ಮತ್ತೆ Thank you. ಮಹಾವತಾರ್ ಫೌಂಡೇಶನ್ಗೆ ಥ್ಯಾಂಕ್ ಯು ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ.